ಒಂದು ಏನಿದೆ ಅಂತಂದ್ರೆ ಅಂಶಗಳನ್ನ ನಾವು ಏನ್ ಮಾಡ್ತಾ ಇದೀವಿ, ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಹೀಗೆ ಉಳಿದಿರುವಂತ 3 ಅಂಶಗಳನ್ನ ನಾವು ಏನ್ ಮಾಡೋಣ ಅಂತಂದ್ರೆ ಸ್ಟಡಿ ಮಾಡೋಣ. ಸೊ ನಿಮಗೆ ಗೊತ್ತಿರುವ ಹಾಗೆ 3 ಅಂಶಗಳನ್ನ ನಾವು ನೋಡೋದಾಯ್ತು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಫಸ್ಟ್ ಫೀಚರ್ಸ್ ಯಾವ್ದಿದೆ ಅಂದ್ರೆ ಕಂಟಿನ್ಯೂಟಿ ಆಫ್ ಸಿವಿಲೈಸೇಷನ್ ಅಂಡ್ ಕಲ್ಚರ್ ಅಂತ ತೆಗೆದುಕೊಳ್ತೀವಿ. ಸೊ ಸಿವಿಲೈಸೇಷನ್ ಅಂಡ್ ಕಲ್ಚರ್ ಅಂತ ಬರ್ತಾ ಇದೆ. ನೆಕ್ಸ್ಟ್ ಒನ್ ಬರ್ತಾ ಇರೋದು ಎವಲ್ಯೂಷನ್ ಇನ್ ಪೈ. ಸೊ ನೆಕ್ಸ್ಟ್ ಥರ್ಡ್ ಒನ್ ಬರ್ತಾ ಇರುವಂತ ಪಾಯಿಂಟ್ ಯಾವ್ದಿದೆ ಅಂತಂದ್ರೆ ಫಾರಿನ್ inventions. So you know many foreign invaders on our country. So this is also one of the special feature in history. One of the special features of Indian history. And dominant and tolerant Hindu path. So these all features already we have discussed in previous class. Okay. Today we will study about the remaining 3 features of Indian history. This like contribution to the world, and next one, India has a country of attraction for foreigners, and finally last one, unity in diversity. So these points also the great features of Indian history. So first one, contribution to the world. So contribution to the world, it is also major or special features of Indian history, because Indians gave great contribution to the different fields of world. So Indians gave most of all fields gave the great contribution. So for example, Indians gave to the science and literature, philosophy, music, dance, architecture, sculpture, yoga, ಮೆಡಿಸಿನ್ ಎಕ್ಸೆಟ್ರಾಸ್. ಸೊ ಯಾವುದಾದ್ರೂ ತೆಗೆದುಕೊಳ್ರಿ, ಭಾರತೀಯರು ಏನಿದ ಅಂತಂದ್ರೆ ಜಗತ್ತಿಗೆ ಶ್ರೇಷ್ಠವಾದಂತಹ ಕೊಡುಗೆಗಳನ್ನ ನೀಡಿದಾರ ಅಂತ ತೆಗೆದುಕೊಳ್ತಾ ಇದೀವಿ. ಏನು ಜಗತ್ತಿಗೆ ಶ್ರೇಷ್ಠವಾದಂತಹ ಕೊಡುಗೆಗಳನ್ನ ನಾವು ಅಲ್ಲಿ ನೀಡಿದಾರ ಅಂತ ನಾವು ತೆಗೆದುಕೊಳ್ಳೋದಾದ್ರೆ, ಅಲ್ಲಿ ನೋಡ್ರಿ ಹಲವಾರು ಒಂದು ಏನಿದೆ ಅಂತಂದ್ರೆ ಕ್ಷೇತ್ರಗಳಿಗೆ ಶ್ರೇಷ್ಠವಾದಂತಹ ಕೊಡುಗೆಗಳನ್ನ ನೀಡಿದಾರ. ಒಂದ್ ತಿಳ್ಕೊಡ್ರಿ, ಇದು ಕೇವಲ ಮಾರ್ಕ್ಸ್ಗೋಸ್ಕರ ಓದುವಂತ ಲೆಸನ್ ಅಲ್ಲ, ನಿಮ್ಮ ಕೊಡುಗೆ ಜಗತ್ತಿಗೆ ಏನು ಅಂತ ಫಸ್ಟ್ ನೀವು ತಿಳ್ಕೊಳ್ಳುವಂತ ಕ್ಲಾಸ್ ಇದೆ. ಸೊ ಅದನ್ನ ಹೆಮ್ಮೆಯಿಂದ ನೀವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಸ್ಟಡಿ ಮಾಡ್ಬೇಕಾಗತ್ತ. ಸೊ ಆಲ್ರೆಡಿ ಹೇಳಿದಾಗೆ ಏನಿದೆ ಅಂದ್ರೆ ವಿ ಆರ್ ಪ್ರೌಡ್ ಬೀಯಿಂಗ್ ಇನ್ ದ ಇಂಡಿಯಾ ಅಂತ ಹೇಳ್ತೀವಿ. ಯಾಕಂದ್ರೆ ನಾವೇ ಗ್ರೇಟ್ ರೀ, ಇಂತಹ ರಾಷ್ಟ್ರದಲ್ಲಿ ಇರೋದ್ಲಿಕ್ಕೆ ನಾವೇ ಗ್ರೇಟು ಅಂತ ನಾವಿಲ್ಲಿ ಕೂಡ ಹೇಳ್ಬೋದು. ಹಾಗಾದ್ರೆ ಕಾಂಟ್ರಿಬ್ಯೂಷನ್ ಟು ದ ವರ್ಲ್ಡ್ ಅಂತ ಹೇಳಿದಾಗ, ಕಾಂಟ್ರಿಬ್ಯೂಷನ್ ಅಂದ್ರೆ ಇಲ್ಲಿ ಕೊಡುಗೆಗಳು. ಯಾವ್ಯಾವುದಕ್ಕೆ ಕೊಡುಗೆಗಳನ್ನ ನೀಡಿದ ಭಾರತ? ಇಡೀ ಜಗತ್ತಿನ ಇತಿಹಾಸದಲ್ಲಿ ಭಾರತ ಒಂದು ತನ್ನದೇ ಆದಂತಹ ಸ್ಥಾನವನ್ನ ಗಳಿಸ್ಕೊಂಡದ. ಆದ್ರೆ ಯಾವ ಬರ್ತಾ ಇದೆ? ಸಾಹಿತ್ಯ ಆಗಿರ್ಬೋದು, ಲಿಟ್ರೇಚರ್, ತತ್ವಜ್ಞಾನ, ಫಿಲಾಸಫಿ, ಸಂಗೀತ, ನೃತ್ಯ, ವಾಸ್ತುಶಿಲ್ಪ, ಮೂರ್ತಿಕಲೆ, ವಿಜ್ಞಾನ, ಯೋಗ, ವೈದ್ಯಕೀಯ, ಗಣಿತ, ಖಗೋಳಶಾಸ್ತ್ರ, ಶಿಕ್ಷಣ ಇತ್ಯಾದಿ ಕ್ಷೇತ್ರಗಳಿಗೆ ಏನಾಗಿದೆ ಅಂತಂದ್ರೆ ಸೊ ಭಾರತ ಏನ್ ಮಾಡ್ತಾ ಇದ್ದಾರೆ, ತನ್ನದೇ ಆದಂತಹ ಒಂದು ಕೊಡುಗೆಗಳನ್ನ ನೀಡಿರುವುದನ್ನ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಕಾಣ್ತಾ ಇದ್ದೀವಿ. ಹೌದಾ? ಸೊ ಹಾಗಾದ್ರೆ ನೋಡ್ರಿ, ಸೊ ಇಂಡಿಯನ್ಸ್ were very great because Indians gave great contribution to the world, or contribution to the different fields of the world. For example, science, literature, philosophy, music, dance, architecture, sculpture, yoga, medicine, etc. So almost all field we are given great contribution. We are means Indians gave their great contribution. ಸೊ ಹೀಗೆ ಭಾರತೀಯರು ಏನ್ ಮಾಡಿದ್ರೆ ಅಂದ್ರೆ ಶ್ರೇಷ್ಠವಾದಂತ ಕೊಡುಗೆಗಳನ್ನ ಏನ್ ಮಾಡಿದಾರಲ್ಲಿ ಅಂತ ತೆಗೆದುಕೊಳ್ತಾ ಇದೀವಿ. ಸೊ ಅದ್ರಲ್ಲಿ ನಾವು ತೆಗೆದುಕೊಳ್ಳೋದಾಯ್ತು ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ, ಹಾಗಾದ್ರೆ ಭಾರತದ ಒಂದು ಭಾರತೀಯರು ಜಗತ್ತಿಗೆ ಕೊಡುಗೆಗಳನ್ನ ನೀಡಿದಾರ ಅಂತಂದ್ರೆ ಅದರದೇ ಆದಂತ ಕುರುಹುಗಳು ಏನ್ ಸಿಂಬಾಲ್ಸ್ ಇದೆ ಅಂತ ನಾವು ನೋಡೋದಾಯ್ತು ಅಂತಂದ್ರೆ ನೋಡ್ಬೋದು ನೀವು. ವಾಸ್ತುಶಿಲ್ಪ ಮತ್ತು ಸಾಂಸ್ಕೃತಿಕ ಸ್ಮಾರಕಗಳು ಅಂತ ಕರಿತಾ ಇರುವಂತ ಕೋಟೆಗಳಾಗಿರ್ಬೋದು, ಗಿರಿ ದುರ್ಗಗಳಾಗಿರ್ಬೋದು, ಅರಮನೆಗಳು, ದೇವಾಲಯಗಳು, ಸಮಾಧಿಗಳು,
ನಂತರ ಏನಿದೆ ಅಂತಂದ್ರೆ ಗುಹೆಗಳು, ಇವೆಲ್ಲವೂ ಕೂಡ ಭಾರತೀಯ ಕಲಾ ಶ್ರೇಷ್ಠತೆಯ ಕುರುಹುಗಳಾಗುವ ಅಂತ ಹೇಳ್ತೀವಿ. ಭಾರತೀಯರು ಎಷ್ಟು ವಿಭಿನ್ನವಾದಂತಹ ಕಲೆಗಳನ್ನ ಒಳಗೊಂಡಿದ್ದಾರೆ ಅನ್ಲಿಕ್ಕೆ ಈ ಎಲ್ಲ ನೋಡ್ರಿ ಡಿಫ್ರೆಂಟ್ ಆಗಿ ಕೋಟೆಗಳನ್ನ ಕಟ್ಟಿರೋದನ್ನ ಕಾಣ್ತೀವಿ, ಗಿರಿದುರ್ಗಗಳು ಗಿರಿಧಾಮಗಳು ಇರೋದನ್ನ ಕಾಣ್ತಾ ಇದೀವಿ. ಒಂದೇ ಬೇರೆ ಬೇರೆ ವಿಭಿನ್ನವಾದಂತ ಅರಮನೆಗಳಿದಾವ, ದೇವಾಲಯಗಳಿದಾವ, ಸಮಾಧಿಗಳಿದಾವ ಮತ್ತು ಡಿಫ್ರೆಂಟ್ ಆದಂತ ಗುಹೆಗಳಿದಾವ. ಇವೆಲ್ಲವೂ ಭಾರತದ ಒಂದು ಏನಿದೆ ಅಂತಂದ್ರೆ ಕಲೆಗೆ ಏನಾಗಿದೆ ಅಂತಂದ್ರೆ ಸಾಕ್ಷಿಯಾಗಿದಾವ. ಸೊ ಏನದ ವಿಟ್ನೆಸ್ ಆರ್ ಸಿಂಬಾಲ್ಸ್ ಆಫ್ ದ ಇಂಡಿಯನ್ಸ್ ಆರ್ಕಿಟೆಕ್ಚರ್ಸ್ ಅಂತ ಕೂಡ ನಾವಲ್ಲಿ ಹೇಳ್ಬೋದು. ಸೊ ಹಾಗಾದ್ರೆ ಏನಿದೆ ಅಂತಂದ್ರೆ ದ ಆರ್ಕಿಟೆಕ್ಚರಲ್ ಅಂಡ್ ಕಲ್ಚರಲ್ ಮಾನ್ಯುಮೆಂಟ್ಸ್ ಅಂಡ್ ಇನ್ಕ್ಲೂಡಿಂಗ್ forts and palaces, temples, cave, etc. So these are great symbol of Indian architecture. ಸೊ ಇವೆಲ್ಲವೂ ಕೂಡ ಏನಿದೆ ಅಂದ್ರೆ ಗ್ರೇಟ್ ಕಾಂಟ್ರಿಬ್ಯೂಷನ್ ಆಫ್ ದ ಆರ್ಕಿಟೆಕ್ಚರಲ್ ಬೈ ಇಂಡಿಯನ್ ಅಂತ ಹೇಳ್ತೀವಿ. ಇವೆಲ್ಲವೂ ಭಾರತೀಯರ ಒಂದು ಏನಿದೆ ಅಂದ್ರೆ ಶ್ರೇಷ್ಠ ಕಲಾತ್ಮಕ ಕೊಡುಗೆಗಳು. ಸೊ ಫಾರ್ ಎಕ್ಸಾಂಪಲ್, ವೆನ್ ಮೌರ್ಯಾಸ್ ರೂಲ್ಡ್ ಇನ್ ಇಂಡಿಯಾ in ancient period, that time who was built the Mauryan Empire? Anybody tell me? Who established the Mauryan dynasty? ನಾಗವೇಣಿ, ಮೌರ್ಯರ ಬಗ್ಗೆ ಕೇಳಿದಿರಿ? ಮೌರ್ಯ ಚಂದ್ರಗುಪ್ತ ಮೌರ್ಯ. ಕವಿತಾ ಪದೇ ಪದೇ ಕವಿತಾ, ಪ್ರೀತಿ, ಆಮೇಲೆ ತಸ್ಮಿಯಾ, ಕೆಲವೊಂದಷ್ಟು ಜನ ಸ್ಟೂಡೆಂಟ್ಸ್ ಮಾತ್ರ ರಿಪ್ಲೈ ಮಾಡಿ. ಎಲ್ರೂ ಕೂಡ ಕ್ಲಾಸ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕು, ನಿಮ್ಗೆ ಗೊತ್ತಿರುವಂತ ಪಾಯಿಂಟ್ಸ್ ಗಳು ಜಾಸ್ತಿ ಇದಾವ. ಸೊ ಏನಿದೆ ಅಂತಂದ್ರ ಚಂದ್ರಗುಪ್ತ ಮೌರ್ಯ ವಾಸ್ ಅ ಗ್ರೇಟ್ ಎಂಪೈರರ್ ಅಂಡ್ ಏನಿದೆ ಅಂತಂದ್ರೆ ಗ್ರೇಟ್ ಎಂಪೈರರ್ ಆಫ್ ದ ಮೌರ್ಯನ್ ಡೈನಾಸ್ಟಿ. ಸೊ ಚಂದ್ರಗುಪ್ತ ಮೌರ್ಯ ವೆನ್ ruled in India, that time he built a most palace. So it palace is the greatness in the and beautiful in the world also. ಮೌರ್ಯ ಕಟ್ಟಿರುವಂತ ಚಂದ್ರಗುಪ್ತ ಮೌರ್ಯನ ಅರಮನೆಯನ್ನ ನಾವು ಎಲ್ಲಿ ಕೇಳ್ತೀವಿ ಅಂತಂತಂದ್ರೆ ಇಲ್ಲಿ ಹುಯೆನ್ ಥ್ಯಾಂಕ್ಸ್ ಕೂಡ ಏನ್ ಮಾಡ್ತಾ ಇದ್ದಾನ, ಅದನ್ನ ಒಂದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನ. ಸೊ ಎಷ್ಟು ಅದ್ಭುತವಾದಂತ ಒಂದು ಏನಿದೆ ಕೋಟೆಯನ್ನ ಕಟ್ಟಿದಾನ ಅಂತ. ಹೀಗೆ ಶ್ರೇಷ್ಠವಾದಂತ ಅಂತಂದ್ರೆ ಫೋರ್ಟ್ ಅಂತ ನಾವು ಪ್ಯಾಲೇಸಸ್ ಅಂತ ಅರಮನೆಗಳನ್ನ ತೆಗೆದುಕೊಳ್ಬಹುದು, ಸಾಕಷ್ಟು ಕೋಟೆಗಳನ್ನ ತೆಗೆದುಕೊಳ್ಬಹುದು. ಫೋರ್ಟ್ ಎಕ್ಸಾಂಪಲ್ ಕೊಡ್ಬೇಕಾಯ್ತಂದ್ರೆ ದ ಫೋರ್ಟ್ ಆಫ್ ಕಿತ್ತೂರ್, ರಾಣಿ ಚೆನ್ನಮ್ಮ ಬಿಲ್ಡ್ ವೆನ್ ರೂಲ್ಡ್ ದ ರಾಣಿ ಚೆನ್ನಮ್ಮ ಇನ್ ಇಂಡಿಯಾ ಅಂತ ಟೈಮ್ ರಾಣಿ ಚೆನ್ನಮ್ಮ ಬಿಲ್ಡ್ ಫೋರ್ಟ್ ಆಫ್ ಕಿತ್ತೂರ್. ಸೊ ಅದು ನಮ್ಗೆ ಏನ್ ಮಾಡ್ತದೆ ಅಂದ್ರೆ ದ್ಯಾಟ್ ಫೋರ್ಟ್ ಗಿವನ್ ದ ಪ್ರೊಡಕ್ಷನ್ ಟು ದ ಇಂಡಿಯನ್ಸ್ ಅಂತ ಹೇಳ್ತೀವಿ. ಅವ್ರ ಅಲ್ಲಿ ಬರ್ತಾ ಇರುವಂತ ಕಿತ್ತೂರು ಜನತೆಗೆ ಅದೊಂದು ರಕ್ಷಣೆ ಕೊಡ್ತಾ ಇರುವಂತ ಒಂದು ಕೋಟೆ ಆಗಿತ್ತು. ಅಂಡ್ ಕೇವ್ ಟೆಂಪಲ್ ಆಲ್ಸೋ ಇಸ್ ದ ಗ್ರೇಟ್ ಕಾಂಟ್ರಿಬ್ಯೂಷನ್ ಇನ್ ದ ಫೀಲ್ಡ್ ಆಫ್ ಆರ್ಕಿಟೆಕ್ಚರಲ್ ಬೈ ಇಂಡಿಯಾ ಅಂತ ಹೇಳ್ತೀವಿ. ಸೊ ಭಾರತೀಯರ ಒಂದು ಕೊಡುಗೆ ಆರ್ಕಿಟೆಕ್ಚರಲ್ಲಿ ಕಲಾತ್ಮಕವಾದಂತ ಒಂದು ಕೊಡುಗೆ ಯಾವುದು ಅಂತಂದ್ರೆ ಕೇವ್ ಟೆಂಪಲ್ಸ್. ದ ಬೆಸ್ಟ್ ಎಕ್ಸಾಂಪಲ್ ಬಾದಾಮಿ ಕೇವ್ ಟೆಂಪಲ್ಸ್. So I think most of students you have seen the Badami. So in the Badami we have seen 4 types of cave temple. So these all cave temples have the different religion. This like Saiva and ಬುದ್ಧ, ಸೊ ಅಂಡ್ ಜೈನ. ಸೊ ಈ ರೀತಿ ನಾವೇನ್ ಮಾಡ್ತಾ ಅಂದ್ರೆ ಜೈನ ಅಂಡ್ ಬುದ್ಧಿಸಮ್ ವಾಸ್ ಈ ರೀತಿ ಬರ್ತಾ ಇರುವಂತ 3 ಧರ್ಮಗಳಿಗೆ ಪ್ರತ್ಯೇಕವಾದಂತ ಒಂದು ಏನಿದೆ ಒಂದು ದೇವಾಲಯಗಳನ್ನ ನಾವು ನೋಡ್ತಾ ಇದೀವಿ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಇಲ್ಲಿಯೂ ಕೂಡ ಅಂದ್ರೆ ಗುಹೆಗಳ ದೇವಾಲಯಕ್ಕೂ ಕೂಡ ಭಾರತ ಪ್ರಸಿದ್ಧವಾಗ್ಯದ. ಅಲ್ಲಿ ಬಾದಾಮಿಯರು ಏನ್ ಮಾಡ್ತಾರಂದ್ರೆ ಅವಾಗ ಬಾದಾಮಿ ಚಾಲುಕ್ಯರ ಆಳ್ವಿಕೆಯನ್ನ ಮಾಡ್ತಾ ಇದ್ರಲ್ಲ, ಅವಾಗ ಬಾದಾಮಿಯರು ಹಲವಾರು ಸುಂದರವಾದಂತ ಗುಹೆಗಳ ದೇವಾಲಯಗಳನ್ನ ನಿರ್ಮಾಣ ಮಾಡಿದಾರ. ಅದು ಕೂಡ ಶ್ರೇಷ್ಠವಾದಂತ ಏನಿದೆ ಕೇವ್ ಟೆಂಪಲ್ಸ್ ಆಲ್ಸೋ ಗ್ರೇಟ್ ಕಾಂಟ್ರಿಬ್ಯೂಷನ್ ಬೈ ದ ಇಂಡಿಯನ್ಸ್ ಅಂತ ಹೇಳ್ತೀವಿ. ಅದು ಕೂಡ ಒಂದು ಶ್ರೇಷ್ಠವಾದಂತ ಕೊಡುಗೆ ಅಂತ ಹೇಳ್ತೀವಿ. ಸೊ ದಿಸ್ ರೀಸನ್ ದೀಸ್ ಆರ್ ಸಿಂಬಲ್ಸ್ ಆಫ್ ದ ಇಂಡಿಯನ್ಸ್ ವಿಚ್ ಆರ್ ದೇರ್ ಫೋರ್ಟ್, palaces and temples and cave temples. These are the great symbols of Indian culture or Indian architectural ಅಂತ ಹೇಳ್ತೀವಿ. ಅಂದ್ರೆ ಭಾರತೀಯರ ಕಲಾತ್ಮಕಕ್ಕೆ ಕುರುಹುಗಳು ಇರುವಂತ ವೀಕ್ನೆಸ್ ಅಂತ ಕೂಡ ನಾವು ಹೇಳ್ಬೋದು. ಹಾಗಾದ್ರೆ ಅದ್ಭುತವಾದ ಸ್ಥಳಗಳನ್ನ ಹೊಂದಿರೋದು ಯಾವುದು ಅಂತಂದ್ರೆ ಭಾರತ ಅಂತ ತೆಗೆದುಕೊಳ್ತೀವಿ. ಹಾಗಾದ್ರೆ ಭಾರತ ಒಳಗೊಂಡದ ಅಂತಂದ್ರೆ ಸೊ ಹಾಗಾದ್ರೆ ನೋಡ್ಕೊಳ್ರಿ, ಭಾರತ ಒಳಗೊಂಡದ ಅಂದ್ರೆ ಭಾರತದಲ್ಲಿರುವಂತ ಸ್ಥಳಗಳನ್ನ ನಾವು ವಿಶ್ವದಲ್ಲಿ ಏನಿದೆ ಅಂತಂದ್ರೆ ವಿಶ್ವ ಮಟ್ಟದಲ್ಲಿ ಏನಾಗಿದೆ ಅಂದ್ರೆ ಪ್ರಖ್ಯಾತನ ಹೊಂದಿದಂತ ಸ್ಥಳಗಳಾಗಿದಾವ ಅಂತ ಹೇಳ್ತೀವಿ. ಅಂದ್ರೆ ವಿಶ್ವಸಂಸ್ಥೆ ಕೂಡ ಏನ್ ಮಾಡ್ತದ ಅಂದ್ರೆ ಕೆಲವೊಂದು ಐತಿಹಾಸಿಕ ಸ್ಥಳಗಳನ್ನ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸೇರ್ಸದ. ಅಂದ್ರೆ ನೋಡ್ರಿ, ಎಲ್ಲಾ ರಾಷ್ಟ್ರಗಳಲ್ಲಿ ವಿಶ್ವಸಂಸ್ಥೆ ಏನ್ ಮಾಡ್ತದ ಅಂದ್ರೆ ಸರ್ವೆ ಮಾಡ್ತದೆ. ಸರ್ವೆ ಮಾಡಿ ಅದ್ಭುತವಾದಂತ ಸ್ಥಳ
ಯಾವಿದಾವಲ್ಲ ಅವುಗಳನ್ನ ವಿಶ್ವದ ಎಲ್ಲಾ ಒಂದು ರಾಷ್ಟ್ರಗಳಲ್ಲಿ ಅದ್ಭುತವಾದಂತಹ ಸುಂದರವಾದಂತಹ ಸ್ಥಳಗಳನ್ನ ಪಟ್ಟಿ ಮಾಡಿ ಅವು ಐತಿಹಾಸಿಕ ಸ್ಥಾನಗಳು ಅಂತ ಬಿರುದನ್ನ ಕೊಡ್ತಾ ಇದೆ. ಹಾಗೆ ಅಂತ ಬಿರುದನ್ನ ಪಡ್ಕೊಂಡಿದ್ದು ಭಾರತದ ಎಷ್ಟೋ ಸ್ಥಳಗಳಿದಾವ. ಅವು ಯಾವುವು ಅಂತಂದ್ರೆ ನಾವು ರಾಜಸ್ಥಾನದ ಗಿರಿ ದುರ್ಗಗಳು ಅಂತ ಹೇಳ್ಬೋದು. ಖಜುರಾಹೋ ಇದೇನು ಅಂತಂದ್ರೆ ಗುಹೆಗಳಿಗೆ ಉದಾಹರಣೆ ಆಗಿದೆ. ಕೋನಾರ್ಕ್, ತಾಜ್ ಮಹಲ್, ಜಂತರ್ ಮಂತರ್, ಗಯಾ, ಸಾಂಚಿ, ಅಜಂತ, ಎಲ್ಲೋರ, ಹಂಪಿ, ಪಟ್ಟದಕಲ್ಲು, ಮಧುರೈ, ಕಂಚಿ, ಗೋವಾದ ಚರ್ಚ್ಗಳು ಎಕ್ಸೆಟ್ರಾ. ಸುಮಾರು 30ಕ್ಕಿಂತ ಹೆಚ್ಚು ಐತಿಹಾಸಿಕ ಸ್ಥಳಗಳು ಭಾರತದ್ದು ವಿಶ್ವ ಪರಂಪರಾ ಪಟ್ಟಿಯಲ್ಲಿ ಸೇರಿದವ. ಇದು ಕೂಡ ಭಾರತೀಯರು ಹೆಮ್ಮೆ ಪಡುವಂತ ಒಂದು ವಿಷಯ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಹಾಗಾದ್ರೆ ಯುಎನ್ಒ ಮೀನ್ಸ್ ಯುನೈಟೆಡ್ ನೇಷನ್ ಆಫ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಸೊ ಯುಎನ್ಒ ರಿಕಗ್ನೈಸ್ಡ್ ಮೋರ್ ದೆನ್ 30 ಹಿಸ್ಟಾರಿಕಲ್ ಪ್ಲೇಸಸ್ ಆಫ್ ಇಂಡಿಯಾ. ಸೊ ಅಂಡ್ ಆಡೆಡ್ ವರ್ಲ್ಡ್ ಹೆರಿಟೇಜ್ ಲಿಸ್ಟ್. ಸೊ ಸಚ್ ಆಸ್ ರಾಜಸ್ಥಾನ್ ಫೋರ್ಟ್ಸ್ ಅಂಡ್ ಖಜುರಾಹೋ, ಕೋನಾರ್ಕ್, ತಾಜ್ ಮಹಲ್, ಜಂತರ್ ಮಂತರ್, ಸಾಂಚಿ, ಅಜಂತ, ಎಲ್ಲೋರ, ಸೊ ಪಟ್ಟದಕಲ್ಲು, ಮಧುರೈ, etc. So it may be asked for examination for the 2 marks. So write any name the place of name. So word heritage ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಕೇಳ್ತಾರೆ, ಪಟ್ಟಿಯಲ್ಲಿ ಸ್ಥಾನವನ್ನ ಪಡ್ಕೊಂಡಂತ 2 ಸ್ಥಳಗಳ ಹೆಸರನ್ನ ತಿಳಿಸಿ ಅಂತ. ರೈಟ್ ಎನಿ 2 ಪ್ಲೇಸಸ್ ಅಂತ ಹೇಳ್ತೀವಿ. ಯಾವ್ದಾದ್ರು 2 ಸ್ಥಳಗಳ ನೀವು ಅಲ್ಲಿ ಬರೀಬಹುದು. ಇಲ್ಲಿ ಮಾರ್ಕ್ಸ್ ನಿಮಗೆ 2 ಮಾರ್ಕ್ಸ್ ಸಿಗ್ತದೆ. ಜೊತೆಗೆ ನೋಡ್ರಿ, ಸುಮಾರು 30ಕ್ಕಿಂತ ಹೆಚ್ಚು ನಮ್ಮ ಭಾರತದ ಸ್ಥಳಗಳು ವಿಶ್ವ ಪಟ್ಟಿಯನ್ನು ಸೇರಿದಾವ ಅಂತಂದ್ರೆ ಇಂಡಿಯಾ ಎಷ್ಟು ಗ್ರೇಟ್ ಇರ್ಬೋದು ಅಂತಂದು. ಸೊ ಮಿನಿಮಮ್ ಮೋರ್ ದೆನ್ 30 ಪ್ಲೇಸಸ್ ಸೊ have or got the place in the heritage world history. So it is also our greatness ಅಂತ ಹೇಳ್ತೀವಿ. ಇದು ಕೂಡ ನಮ್ಮ ಹೆಮ್ಮೆಯಾದಂತ ವಿಷಯ ಅಂತ ಕೂಡ ನಾವಲ್ಲಿ ತೆಗೆದುಕೊಳ್ಬಹುದು. ಹಾಗಾದ್ರೆ ಇದು ಕೂಡ ಭಾರತಕ್ಕೆ ಜಗತ್ತಿಗೆ ನೀಡಿರುವಂತ ಕೊಡುಗೆಗಳು. ಇನ್ನೂ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಇದೆ. ಭಾರತೀಯರು ಶ್ರೇಷ್ಠವಾದಂತ ಕೊಡುಗೆ ಇನ್ನೂ 2 ಸ್ಥಳಗಳಲ್ಲೊಂದು ಕ್ಷೇತ್ರದಲ್ಲಿ ನೀಡಿದ್ದಾರೆ. ಅವು ಯಾವ ಅಂದ್ರೆ ಯೋಗ ಮತ್ತು ಆಯುರ್ವೇದ. ಭಾರತೀಯರು ನೀಡಿರುವಂತ ಯೋಗ ಮತ್ತು ಆಯುರ್ವೇದ ಬಹಳ ಅದ್ಭುತವಾದಂತ ಕೊಡುಗೆ ಅಂತ ಕೂಡ ನಾವು. ಸೊ ಹಾಗಾದ್ರೆ ಯೋಗ ಮತ್ತು ಆಯುರ್ವೇದಕ್ಕೆ ಯಾರ್ಯಾರು ಕೊಡುಗೆಗಳನ್ನ ನೀಡಿದಾರ ಸ್ವಲ್ಪ ನೆನಪು ಮಾಡ್ಕೊಡಿ. ಚರಕ ಸಂಹಿತೆ ಕೃತಿಯನ್ನ ಬರ್ದಿದಾನ. ಸುಶ್ರುತ ಸಂಹಿತೆ ಅಂತ ಬರ್ದಿದಾನ. ಸೊ ಪತಂಜಲಿ ಅನ್ನುವಂತ ಅಂದ್ರೆ ಆಯುರ್ವೇದ ನಿಘಂಟು ಅನ್ನುವಂತ ಕೃತಿ ಸಿಗ್ತಾ ಇದೆ ನಮ್ಗೆ. ಸೊ ಇವರು ಏನ್ ಮಾಡಿದಾರೆ ಅಂದ್ರೆ ಯೋಗ ಮತ್ತು ಆಯುರ್ವೇದಕ್ಕೆ ಶ್ರೇಷ್ಠವಾದಂತ ಕೊಡುಗೆಯನ್ನ ನೀಡಿದಾರ. ಸೊ ಇದು ಕೂಡ ಎಷ್ಟೋ ಜನ ಫಾರಿನರ್ಸು, ವಿದೇಶಿಗರು ಯೋಗ ಮತ್ತು ಧ್ಯಾನವನ್ನ ಕಲಿಯಲಿಕ್ಕೆ ಇವತ್ತಿಗೂ ಕೂಡ ಭಾರತಕ್ಕೆ ವಲಸೆ ಬರೋದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ಹೌದಾ? ಸೊ ಇದು ಕೂಡ ಒಂದು ಹೆಮ್ಮೆಯ ವಿಷಯ. ಇದು ಭಾರತೀಯರು ಜಗತ್ತಿಗೆ ನೀಡಿರುವಂತ ಕೊಡುಗೆಗಳು ಅಂತಾನೆ ಹೇಳ್ಬೋದು. ಹಾಗಾದ್ರೆ ಇನ್ನೊಂದು ಶ್ರೇಷ್ಠವಾದಂತ ಒಂದು ವಿಷಯ ಯಾವ್ದ್ರಿ? ಸೊ ಒನ್ ಮೋರ್ ಗ್ರೇಟ್ನೆಸ್ ಮ್ಯಾಟರ್ or one more greatness subject. So Indians gave the other contribution also, for example yoga and ayurveda. Yoga and ayurveda are the special contribution of India. So they gives physically and mentally health. Yoga and ayurveda gives the physically and mentally health. So many in ancient period many great person give the great contribution to the yoga and ayurveda. This like Charaka and Susruta and Patanjali. So Charaka wrote the great work Charaka Samhita, and Susruta also wrote the Susruta Samhita, and Patanjali wrote Ayurveda Nigantu. So these are great works according to the yoga and Ayurveda. ಇವು ಕೂಡ ಯೋಗ ಮತ್ತು ಆಯುರ್ವೇದಕ್ಕೆ ಸಂಬಂಧಪಟ್ಟಂತ ಒಂದು ಶ್ರೇಷ್ಠವಾದಂತ ಕೃತಿಗಳು ಅಂತ ಹೇಳ್ತೀವಿ. ಅಂದ್ರೆ ಯೋಗಕ್ಕೆ ಶ್ರೇಷ್ಠ ಮತ್ತು ಆಯುರ್ವೇದಕ್ಕೆ ಸಂಬಂಧಿಸಿದಂತೆ ಶ್ರೇಷ್ಠವಾದಂತ ಕೃತಿಗಳು ಯಾವುವು ಅಂದ್ರೆ ಇವು ಅಂತ ಹೇಳ್ತಾ ಇದೀವಿ. ಇಲ್ಲಿ ಚರಕ ಅಂಡ್ ಸುಶ್ರುತ ಅಂಡ್ ಪತಂಜಲಿ. ಸೊ ದೇ ಆರ್ ಗೇವ್ ಗ್ರೇಟ್ ಕಾಂಟ್ರಿಬ್ಯೂಷನ್ ಟು ದ ಯೋಗ ಅಂಡ್ ಆಯುರ್ವೇದ. ಯೋಗ ಮತ್ತು ಆಯುರ್ವೇದಕ್ಕೆ ಶ್ರೇಷ್ಠವಾದಂತ ಕೊಡುಗೆಯನ್ನು ನೀಡಿದಂತ ವ್ಯಕ್ತಿಗಳು ಚರಕ, ಸುಶ್ರುತ, ಪತಂಜಲಿ. ಸಾಕಷ್ಟು ಜನ ಇದಾರೆ ಇನ್ನು, ಆದ್ರೆ ಬಹಳ ಒಂದು ಪ್ರಾಚೀನ ಕಾಲದಲ್ಲಿ ಅದಕ್ಕೆ ಆರಂಭವಾದಂತ ಒಂದು ಸ್ಥಾನವನ್ನ ಕೊಟ್ಟಂತ ವ್ಯಕ್ತಿಗಳು ಇವರು ಅಂತ ಹೇಳ್ತೀವಿ. ಸೊ ಇದಷ್ಟೇ ಅಂತ ಅಲ್ಲದೆ ಇಂಡಿಯನ್ಸ್ ಗೇವ್ ಆರ್ಟಿಸ್ಟಿಕ್ ಕಾಂಟ್ರಿಬ್ಯೂಷನ್ ಲೈಕ್ ಹಿಂದೂಸ್ತಾನಿ ಅಂಡ್ ಕರ್ನಾಟಿಕ್ ಮ್ಯೂಸಿಕ್ ಅಂಡ್ ಭರತನಾಟ್ಯಂ ಅಂಡ್ ಕಥಕ್, ಕುಚಿಪುಡಿ, ಸೊ ಆಮೇಲೆ ಮೋಹಿನ್ ಯಾಟ್ಟಂ. So these are also the great
contribution of artistic contribution. These are like a artistic contribution. ಇವು ಏನಿದೆ ಅಂತಂದ್ರೆ ಒಂದು ಶ್ರೇಷ್ಠವಾದಂತ ಒಂದು ಏನಿದೆ ಭಾರತೀಯರ ಕೊಡುಗೆಗಳು ಅಂತ ಕೂಡ ನಾವು ಏನ್ ಮಾಡ್ತಾ ಇದೀವಿ ತಿಳಿಸ್ತಾ ಇದೀವಿ. ಅಂದ್ರೆ ಭಾರತೀಯರು ಕೇವಲ ಏನ್ ಮಾಡಿಲ್ಲ ಯೋಗ ಮತ್ತು ಆಯುರ್ವೇದಕ್ಕೆ ಮಾತ್ರ ಏನ್ ಮಾಡಿಲ್ಲ ಕೊಡುಗೆಯನ್ನ ನೀಡಿಲ್ಲ. ಇಂಡಿಯನ್ಸ್ were not gave the great contribution, not only yoga and ayurveda. So we are gave the great contribution to the dance and music also. So for example, Hindustani and Kataka, Kuchipudi, Mohini Attam, ಸೊ ಎಕ್ಸೆಟ್ರಾಸ್ ಇವೆಲ್ಲವೂ ಕೂಡ ಏನಿದೆ ಅಂದ್ರೆ ಒಂದು ಟೈಪ್ಸ್ ಆಫ್ ಡ್ಯಾನ್ಸ್ ಅಂತ ಹೇಳ್ತೀವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ಯಾನ್ಸ್ ಇವೆಲ್ಲವೂ ಕೂಡ ಏನಿದೆ ಅಂದ್ರೆ ಡ್ಯಾನ್ಸ್ದ ಒಂದು ಪ್ರಕಾರಗಳು. ಇವೆಲ್ಲವೂ ಕೂಡ ಜಗತ್ತಿಗೆ ಕೊಟ್ಟಂತವ್ರು ಯಾರು ಅಂದ್ರೆ ಭಾರತೀಯರನೇ. ಅಂದ್ರೆ ನೋಡ್ರಿ ಎಷ್ಟು ಅದ್ಭುತವಾದಂತ ಒಂದು ವಿಷಯಗಳಿದಾವ. ಭಾರತೀಯರು ಏನ್ ಮಾಡ್ತಾ ಇದಾರ ಆಯುರ್ವೇದ ಯೋಗಕ್ಕೂ ಕೊಡುಗೆಯನ್ನ ನೀಡಿದ್ರು. ಜೊತೆಗೆ ಏನಿದೆ ಅಂತಂದ್ರೆ ಡ್ಯಾನ್ಸ್ಗಳಿಗೆ ನೃತ್ಯಕ್ಕೂ ಕೂಡ ಶ್ರೇಷ್ಠವಾದಂತ ಕೊಡುಗೆಯನ್ನು ನೀಡಿದ್ದಾರೆ. ಜೊತೆಗೆ ಸಂಗೀತ ಕ್ಷೇತ್ರಕ್ಕೂ ಶ್ರೇಷ್ಠವಾದಂತ ಕೊಡುಗೆಯನ್ನು ನೀಡಿದ್ದಾರೆ. ಫಾರ್ ಎಕ್ಸಾಂಪಲ್ SP ಬಾಲಸುಬ್ರಹ್ಮಣ್ಯ, ಹಂಸಲೇಖ, ಸಾಕಷ್ಟು ಜನ ಮ್ಯೂಸಿಷಿಯನ್ಸ್ ಇದ್ದಾರೆ ಇಂಡಿಯನ್ಸ್ ಅಲ್ಲಿ. ಸೊ ದ ಗ್ರೇಟ್ ಮ್ಯೂಸಿಷಿಯನ್ಸ್ ಗಿವ್ ದ ಟೇಕನ್ ದ great birth in India. So these all great musicians gave the great contribution to the music field. ಮ್ಯೂಸಿಕ್ ಅನ್ನುವಂತ ಒಂದು ಕ್ಷೇತ್ರಕ್ಕೂ ಕೂಡ ಶ್ರೇಷ್ಠವಾದಂತ ಕೊಡುಗೆಯನ್ನ ನೀಡಿರುವುದನ್ನ ನಾವು ಕಾಣ್ತಾ ಇದೀವಿ. ಸೊ ಪಾಯಿಂಟ್ಸ್ ಮಾಡ್ಕೊಳ್ರಿ. ಸೊ ಫಸ್ಟ್ ಒನ್ ಏನಿದೆ ಅಂತಂದ್ರೆ ಇಂಡಿಯನ್ಸ್ ಗೇವ್ ದ ಗ್ರೇಟ್ ಕಾಂಟ್ರಿಬ್ಯೂಷನ್ ಟು ದ ಡಿಫ್ರೆಂಟ್ ಫೀಲ್ಡ್ ಆಫ್ ದ ವರ್ಲ್ಡ್ ಅಂತ ಹೇಳಿದ್ವಿ. ಸೊ ದಿಸ್ ಲೈಕ್ ಲಿಟ್ರೇಚರ್, ಫಿಲಾಸಫಿ, ಮ್ಯೂಸಿಕ್, ಡ್ಯಾನ್ಸ್, ಆರ್ಕಿಟೆಕ್ಚರ್, ಸ್ಕಲ್ಪ್ಚರ್, ಸೈನ್ಸ್, ಯೋಗ ಅಂಡ್ ಆಯುರ್ವೇದ, ಸೊ ಮ್ಯಾಥಮೆಟಿಕ್ಸ್, ಎಜುಕೇಶನ್ ಎಕ್ಸೆಟ್ರಾಸ್. ಸೊ ಅದರಲ್ಲಿ ಈ ರೀತಿ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ನಂತರದಲ್ಲಿ ಏನಾದಂದ್ರೆ ದ ಗ್ರೇಟ್ ಮೆನಿ ಭಾರತೀಯರು ಏನ್ ಮಾಡ್ತಾ ಇದಾರೆ ಅಂದ್ರೆ ಹಲವಾರು ಶ್ರೇಷ್ಠವಾದಂತ ಕೊಡುಗೆಗಳನ್ನ ನೀಡಿದಾರೆ. ಅವುಗಳು ಕುರುಹುಗಳನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಸೊ ಯಾವುವು ಅಂತಂದ್ರೆ sometimes symbols also there in this like forts and palaces and temples and cave temples also. These are the great symbol of the India and architecture symbol of the India ಅಂತ ಹೇಳ್ತಾ ಇದೀವಿ. ಇವು ಕಲಾತ್ಮಕವಾದಂತ ಕುರುಹುಗಳು ಅಂತ ಹೇಳಿದ್ವಿ. ನೆಕ್ಸ್ಟ್ UNO searched many different historical places and add in the heritage list. So this like Rajasthan hills, forts and Khajuraho and Konark, Taj Mahal, Jantar Mantar, Sanchi, Ajanta, etc. So these also are the great contribution to the world by Indians. And then Indians gave the great contribution yoga and Ayurveda also. So this like the Charaka, Sasuta and Patanjali. These they are gave the great contribution to the yoga and Ayurveda. Then Indians gave artistic contribution also like Hindustani and Carnatic music, Bharatanatyam and Kathaka, Kuchipudi, Mohiniyattam, etc. So then Indian mathematicians introduced zero and decimal system and zero. So these are introduced by Indians in the maths field to the maths field. So India achieved in education field also. ಸೊ ಭಾರತೀಯರು ಗಣಿತಕ್ಕೂ ಕೂಡ ಶ್ರೇಷ್ಠವಾದಂತ ಕೊಡುಗೆಯನ್ನ ನೀಡಿದ್ದಾರೆ. ಯಾವ ಅಂದ್ರೆ ಒಂದು ದಶಮಾಂಶ ಪದ್ಧತಿ ಅಂತ ಹೇಳ್ಬೋದು. ಇನ್ನೊಂದು ಯಾವ್ದು ಬರ್ತಾ ಇದೆ ಅಂದ್ರೆ ಜೀರೋ ಅಂತ ಕೂಡ ನಾವು ಹೇಳ್ತೀವಿ. ಸೊನ್ನೆಯನ್ನು ಕೂಡ ಜಗತ್ತಿಗೆ ಕೊಡುಗೆಯನ್ನು ನೀಡಿದವರು ಯಾರು ಅಂದ್ರೆ ಭಾರತೀಯರು. ಸೊನ್ನೆ ಮಹತ್ವ ಎಷ್ಟಿದೆ ಅಂತ ಗೊತ್ತಿದೆ ನಿಮ್ಗೆ. ಸೊ ಯು ರೈಟ್ ಜೀರೋ ಬಿಹೈಂಡ್ ದ ನಂಬರ್ಸ್, ಜೀರೋ ಲಾಸ್ ಇಟ್ಸ್ ವ್ಯಾಲ್ಯೂ, ಬಟ್ ಯು ಹ್ಯಾವ್ ರೈಟ್ ದ after the numbers zero, so zero have the great values ಅಂತ ಹೇಳ್ತೀವಿ. ಸೊ ಅದು ತನ್ನದೇ ಆದಂತ ಒಂದು ವ್ಯಾಲ್ಯೂವನ್ನ ಪಡ್ಕೊಳ್ತಾ ಹೋಗ್ತದ. ಒಂದು ಅಂಕೆಗೆ ತನ್ನದೇ ಆದಂತ ಮಹತ್ವ ಅಥವಾ ಹೆಚ್ಚು ಬೆಲೆಯನ್ನ ನೀಡ್ತಾ ಇರೋದು ಯಾವುದು ಅಂದ್ರೆ ಸೊನ್ನೆ. ಅದನ್ನ ಕೊಟ್ಟವ್ರು ಯಾರ್ರಿ ಭಾರತೀಯರು. ಇದು ಕೂಡ ಒಂದು ಹೆಮ್ಮೆಯ ವಿಷಯ. ಅಂಡ್ ಡೆಸಿಮಲ್ ಸಿಸ್ಟಮ್ ಆಲ್ಸೋ ಇಂಟ್ರೊಡ್ಯೂಸ್ಡ್ ಬೈ ಇಂಡಿಯನ್ಸ್ ಇನ್ ದ ಮ್ಯಾಥಮೆಟಿಕ್ಸ್ ಟು ದ ಮ್ಯಾಥ್ಸ್ ಫೀಲ್ಡ್ ಆರ್ ಮ್ಯಾಥಮೆಟಿಕ್ಸ್ ಫೀಲ್ಡ್ ಅಂತ ಹೇಳ್ತೀವಿ. ಸೊ ಡೆಸಿಮಲ್ ಸಿಸ್ಟಮ್ ಅಂತಂದ್ರೆ ನಾವೇಂದ್ರೆ ದಶಮಾಂಶ ಪದ್ಧತಿಯನ್ನು ಕೂಡ ಭಾರತೀಯರೇ ಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲದೆ ಏನಿದೆ ಅಂದ್ರೆ ಥಿಯರಿ ಆಫ್ ಪೈಥಾಗೋರಸ್ ಅಂತ ಹೇಳ್ತೀವಿ. ಪೈಥಾಗೋರಸ್ನ ಪ್ರಮೇಯಗಳು ಕೂಡ ಭಾರತೀಯರು ನೀಡಿರಂತ ಕೊಡುಗೆ ಅಂತ ನಾವು ತೆಗೆದುಕೊಳ್ತೀವಿ. ಹೀಗೆ ಭಾರತೀಯರು ಗಣಿತಕ್ಕೂ ಕೂಡ ಶ್ರೇಷ್ಠವಾದಂತ ಕೊಡುಗೆಯನ್ನ ನೀಡಿದ್ದಾರೆ. ಇದು ಕೂಡ ಶ್ರೇಷ್ಠವಾದಂತ ಕೊಡುಗೆಗಳು ಅಂತ ಹೇಳ್ತಾ ಇದೀವಿ. ಇದಷ್ಟೇ ಅಲ್ಲದೆ ಮತ್ತೆ ಯಾವ ಫೀಲ್ಡ್ಗೆ ಭಾರತೀಯರು ನೀಡಿದಾರ ಅಂತ ಹೇಳ್ತೀವಿ. ಸೊ
Indians were great aptitude in the education field also, because in the ancient period many universities were there in India. So this like Nalanda, Takshashila, Ujjaini, Prayaga, Vikramasila, Kasi, Kanchi, and etc. These all universities attract the students from different countries of the world. So these all universities, many different or foreign students were learn in these universities in the Indian period. So this is also the greater contribution of the world ಅಂತ ಹೇಳ್ತೀವಿ. ಇದನ್ನದ ಅಂತ ಒಂದು ಶ್ರೇಷ್ಠವಾದಂತ ಒಂದು ಕೊಡುಗೆ ಅಂತಾನೆ ನಾವು ಏನ್ ಮಾಡ್ಬೋದು ಇಲ್ಲಿ ತೆಗೆದುಕೊಳ್ಬಹುದು. ಸೊ ಹೀಗೆ ಏನಿದೆ ಅಂತಂದ್ರೆ ಹಲವಾರು ಕ್ಷೇತ್ರಕ್ಕೆ ಭಾರತೀಯರು ಕೊಡುಗೆಗಳನ್ನ ನೀಡುವುದನ್ನ ನಾವು ಏನ್ ಮಾಡ್ತಾ ಇದೀವಿ ಇಲ್ಲಿ ಕಾಣ್ತಾ ಇದೀವಿ. ಸೊ ಇದು ಏನಿದೆ ಅಂತಂದ್ರೆ ಏನಿದೆ ಭಾರತೀಯರು ನೀಡಿರುವಂತ ಕೊಡುಗೆಗಳು ಅಂತ ತೆಗೆದುಕೊಳ್ತಾ ಇದೀವಿ. ಅರ್ಥ ಆಗ್ತದ್ರಿ? ಸೊ ಇದು ಜಗತ್ತಿಗೆ ನೀಡಿರುವಂತ ಕೊಡುಗೆಗಳು ಅಂತ ನಾವ್ ಏನ್ ಮಾಡ್ತಾ ಇದೀವಿ ಇಲ್ಲಿ ತಿಳಿದುಕೊಳ್ತಾ ಇದೀವಿ. ಸೊ ಅರ್ಥ ಆಗರಿ? ಕಾಂಟ್ರಿಬ್ಯೂಷನ್ ಟು ದ ವರ್ಲ್ಡ್ ಅನ್ನುವಂತ ಫಂಡ್ಸ್ ಅಲ್ಲಿ ಯಾವ ಫೀಲ್ಡ್ ಅಲ್ಲಿ ರೀತಿಯಾದಂತಹ ಕೊಡುಗೆಗಳನ್ನ ನೀಡಿದಾರ. ಸೊ ಇಂಡಿಯನ್ಸ್ ಗೇವ್ ದ ಗ್ರೇಟ್ ಕಾಂಟ್ರಿಬ್ಯೂಷನ್ ವಿಚ್ ಫೀಲ್ಡ್ಸ್ ಆಫ್ ದ ವರ್ಲ್ಡ್ ಅಂತ ಹೇಳ್ತೀವಿ. ಯಾವ ಫೀಲ್ಡ್ ಅಲ್ಲಿ ಅವ್ರು ಏನ್ ಮಾಡಿದಾರ ಅಂತಂದ್ರೆ ಒಂದು ಸಮೃದ್ಧವಾದಂತಹ ಶ್ರೇಷ್ಠ ಕೊಡುಗೆಗಳನ್ನ ನೀಡಿದಾರ ಅನ್ನೋದನ್ನ ನೀವು ಇಲ್ಲಿ ಬರಿಬಹುದು. ಆಲ್ಮೋಸ್ಟ್ ಆಲ್ ಫೀಲ್ಡ್ ಇಂಡಿಯನ್ಸ್ ಗಿವನ್ ಅ ಗ್ರೇಟ್ ಕಾಂಟ್ರಿಬ್ಯೂಷನ್. ಫೈನಲಿ ನಾವು ಇಲ್ಲಿ ಕೆಲವೊಂದಷ್ಟು ಐ ಗಿವ್ ದ ಫ್ಯೂ ಎಕ್ಸಾಂಪಲ್ಸ್ ಓನ್ಲಿ, ಬಟ್ ಇಂಡಿಯನ್ಸ್ ಆಲ್ಮೋಸ್ಟ್ ಆಲ್ ಫೀಲ್ಡ್ ಗಿವನ್ ಅ ಗ್ರೇಟ್ ಕಾಂಟ್ರಿಬ್ಯೂಷನ್ ಟು ದ ವರ್ಲ್ಡ್ ಅಂತ ಹೇಳ್ತೀವಿ. ಸೊ ಹೀಗೆ ಆಲ್ಮೋಸ್ಟ್ ಆಗಿ ಭಾರತೀಯರು ಎಲ್ಲಾ ಕ್ಷೇತ್ರಕ್ಕೆ ಏನ್ ಮಾಡಿದಾರೆ ಅಂತ ಕೊಡುಗೆಗಳನ್ನ ನೀಡಿದ್ದಾರೆ. ನಾನು ಇಲ್ಲಿ ಕೆಲವೊಂದಷ್ಟು ಮಾತ್ರ ಏನ್ ಮಾಡಿದ್ದೀನಿ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅರ್ಥ ಆಗ್ಯದ ರೀ? ಸೊ ಎಕ್ಸಾಮ್ಸ್ ಅಲ್ಲಿ ಕೆಲವೊಂದಷ್ಟು ಫೀಲ್ಡ್ ಗಳ ಬಗ್ಗೆ ನೀವು ಎಲ್ಲಿ ಮಾಡ್ಬೇಕಲ್ಲಿ ಎಕ್ಸಾಂಪಲ್ಸ್ ಕೊಡ್ಬೇಕಾಗತ್ತ. ಅರ್ಥ ಆಗ್ಯದ ನಾಗವೇಣಿ? ಕ್ಲಿಯರ್ ಇದೆ ರೀ? ಅಂಡ್ ದೆನ್ ನೆಕ್ಸ್ಟ್ ಪಾಯಿಂಟ್ ಬರ್ತಾ ಇರೋದು ಯಾವುದು ಅಂತಂತಂದ್ರೆ ವಿದೇಶಿಯರ ಆಕರ್ಷಣೆಯ ಕೇಂದ್ರವಾಗಿ ಭಾರತ ಅಂತ ಹೇಳ್ತೀವಿ. ವಿದೇಶಿಯರ ಆಕರ್ಷಣೆಯ ಕೇಂದ್ರವಾಗಿ ಏನಾಗಿದೆ ಅಂತಂದ್ರೆ ಸೊ ಭಾರತ ಇದೆ ಅಂತ ನಾವು ಏನ್ ಮಾಡ್ತಾ ಇದೀವಿ ಇಲ್ಲಿ ತೆಗೆದುಕೊಳ್ತಾ ಇದೀವಿ. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ವಿದೇಶಿಯರ ಆಕ್ರಮಣ ಒಂದು ಏನಿದೆ ಅಂತಂದ್ರೆ ಕೇಂದ್ರವಾಗಿ ಭಾರತ ಬರ್ತಾ ಇದೆ. ಹಾಗಾದ್ರೆ ಯಾಕೆ ವಿದೇಶಿಗರಿಗೆ ಭಾರತ ಆಕರ್ಷಣೀಯವಾದಂತ ರಾಷ್ಟ್ರವಾಗಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ಏನ್ ಮಾಡ್ಬೋದು ಇಲ್ಲಿ ತಿಳಿದುಕೊಳ್ಬಹುದು. ಸೊ ಹಾಗಾದ್ರೆ ಏನ್ ಆಗ್ತಾ ಇದೆ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಬರ್ತಾ ಇರೋದು ಯಾವ್ದ್ರಿ? ಸೊ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಾಗಿತ್ತು ಅಂದ್ರೆ ಇಂಡಿಯಾ ಹ್ಯಾಸ್ ಅ ಕಂಟ್ರಿ ಆಫ್ ಅಟ್ರಾಕ್ಷನ್ ಫಾರ್ ಫಾರಿನಿಯರ್ಸ್ ಅಂತ ಹೇಳ್ತೀವಿ. ವಿದೇಶಿಗರು ಭಾರತದ ಒಂದು ಆಕರ್ಷಣೆಯ ಕೇಂದ್ರವಾಗಿ ಏನ್ ಮಾಡ್ತಾರ ಅಂತಂದ್ರೆ ತೆಗೆದುಕೊಳ್ತಾ ಇದಾರೆ. ಸೊ ಯಾವ ಕಾರಣಕ್ಕೆ ಅಂತಂದ್ರೆ ನಿಮಗ್ ಗೊತ್ತಿರುವ ಹಾಗೆ ಭಾರತ ಏನು ಶ್ರೇಷ್ಠವಾದಂತ ಒಂದೇ ಅನ್ನೋದ ರಾಷ್ಟ್ರವಾಗಿದೆ ಅಂತ ಹೇಳ್ತಾ ಇದೀವಿ. ಸೊ ಏನಿದೆ ಅಂದ್ರೆ ಇಂಡಿಯಾ India attract foreigners. So because I give one examples, daily more than 2 lakh people visited to the Taj Mahal, and daily 1.5 lakh people visited Kailasanatha temple. ಸೊ ಇದು ಒಂದು ಉದಾಹರಣೆಗಳನ್ನ ಕೊಡ್ಬೋದು ನಾವಿಲ್ಲಿ. ಬಟ್ ಐ ಟೇಕ್ ಸಮ್ ಎಕ್ಸಾಂಪಲ್ಸ್ ಓನ್ಲಿ. ಸೊ ಐ ಗಿವ್ ಮೋರ್ ಎಕ್ಸಾಂಪಲ್ಸ್ ಆಲ್ಸೋ. ಬಟ್ ಇಲ್ಲಿ ನಾವೇನಾದ್ರೂ ಸಾಕಷ್ಟು ಎಕ್ಸಾಂಪಲ್ಸ್ ಅನ್ನ ಕೊಡ್ಬೋದಾಗಿದೆ. ಬಟ್ ಆದ್ರೆ ಇಲ್ಲಿ ನಾವು ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ನ ಮಾತ್ರ ಕೊಡ್ತಾ ಇದ್ದೀನಿ. ತಾಜ್ ಮಹಲ್ ಕೂಡ ಏನಾಗಿದೆ ಅಂದ್ರೆ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸೇರಿರುವಂತ ಒಂದು ರಾಷ್ಟ್ರವಾಗಿದೆ. ದಿನಾಲು ಪ್ರತಿನಿತ್ಯ ನೋಡಿದ್ರೆ ಸುಮಾರು 2 ಲಕ್ಷಕ್ಕಿಂತ ಅಧಿಕ ಜನ ದೇಶೀಯ ಮತ್ತು ವಿದೇಶಿಯರನ್ನ ಸೇರಿಸ್ಕೊಂಡು ಅಧಿಕ ಜನ ಭಾರತಕ್ಕೆ ತಾಜ್ ಮಹಲ್ ಅನ್ನ ನೋಡ್ಲಿಕ್ಕೆ ಬರ್ತಾ ಇರೋದನ್ನ ಕಾಣ್ತೀವಿ. ಅಥವಾ 1.5 lakh people visiting Kailasanatha temple also. So Kailasanatha temple very beautiful and huge temple. So it is in India, or Kailasanatha temple is in Ellora. So who built this temple? Anybody knew? ಯಾರಿಗಾದ್ರೂ ಗೊತ್ತಿದ್ದರಿ? ಕೈಲಾಸನಾಥ ಟೆಂಪಲ್ ಅನ್ನ, ಕೈಲಾಸನಾಥ ದೇವಾಲಯವನ್ನ ಯಾರು ನಿರ್ಮಾಣ ಮಾಡಿದ್ರು? Who built the Kailasanatha temple? ಸೊ ಇದು ಕೂಡ ಇದೆ. Kailasanatha temple built by Rashtrakutas. So the great king
Krishna, first Krishna, in 770 CE in Ellora. The king Krishna, first Krishna, built the Kailasanatha temple in 770 in Ellora. The king of first Krishna was a great emperor with the Rashtrakutas. ಸೊ ಕೈಲಾಸನಾಥ ಟೆಂಪಲ್ ಬಿಲ್ಡ್ ದ ಪೀರಿಯಡ್ ಆಫ್ ರಾಷ್ಟ್ರಕೂಟಾಸ್ ಅಂತ ಹೇಳ್ತೀವಿ. ಅಂದ್ರೆ ಕೈಲಾಸನಾಥ ಟೆಂಪಲ್ ವಿಶ್ವ ಪಟ್ಟಿಯಲ್ಲಿ ಸೇರಿರುವಂತ ಒಂದು ದೇವಾಲಯವಾಗಿದೆ. ಇದನ್ನ ನಿರ್ಮಾಣ ಮಾಡಿದವರು ಒಂದನೇ ಕೃಷ್ಣ ಅಂತ ಹೇಳ್ತೀವಿ. ಒಂದನೇ ಕೃಷ್ಣ ಯಾರು ಅಂತಂದ್ರೆ ರಾಷ್ಟ್ರಕೂಟ ಶ್ರೇಷ್ಠ ದೊರೆಯಾಗಿದ್ದಾನ. ಯಾರೀ ಆತ? ರಾಷ್ಟ್ರಕೂಟರ ಶ್ರೇಷ್ಠ ದೊರೆಯ ಈತ ಎಲ್ಲಿ ಯಾವಾಗ ಒಂದು ದೇವಾಲಯ 770ರಲ್ಲಿ ಶಕೆ 770ರಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾನ ಅಂತ ಹೇಳ್ತೀವಿ. ಈ ದೇವಾಲಯ ಇರೋದು ಎಲ್ಲೋರಾದಲ್ಲಿ. ಹೀಗೆ ಈ ಒಂದು ಏನಿದೆ ಅಂದ್ರೆ ಒಂದು ಜನರಲ್ ಕೊಡ್ಬೇಕಾಗಿತ್ತು ಅಂದ್ರೆ ಭಾರತ ಒಂದು ಆಕರ್ಷಣೆಯ ಕೇಂದ್ರವಾಗಿದೆ ಅಂತ ಹೇಳ್ತಿದೀವಿ. ಸೊ ಐ ಗಿವ್ ಜನರಲಿ ಐ ಗಿವ್ ಸಮ್ ಎಕ್ಸಾಂಪಲ್ಸ್ ಜನರಲಿ ಇನ್ ದ ಅಕಾರ್ಡಿಂಗ್ ಟು ದ ಸಿಲೆಬಸ್. So India has of the attraction for foreigners. India has a country of attraction for foreigners because India has huge wealth. India has huge wealth and the fertile land also. So this reason India attracted the foreigners or foreign invaders. You know already many foreign invaders attack on India because India has whose well India, though India's land very fertile. So that reason many foreign invaders attack on India, particularly northern India. ಸೊ ನಿಮಗೆ ಗೊತ್ತಿರೋ ಹಾಗೆ ಮುಂಚೆ ನಾವು ಈ ಪಾಯಿಂಟ್ಸ್ ಅನ್ನ ಡಿಸ್ಕಸ್ ಮಾಡಿದೀವಿ. ಭಾರತಕ್ಕೆ ಹಲವಾರು ಜನ ವಿದೇಶಿಗರು ದಾಳಿಯನ್ನ ಮಾಡಿದಾರ, ಸಾಕಷ್ಟು ಜನ. ಅದರಲ್ಲಿ ಯಾಕೆ ದಾಳಿಯನ್ನ ಮಾಡ್ತಾ ಇದ್ರು ಅಂತಾನೆ ಗೊತ್ತಿದೆ. ಅವರು ಭಾರತ ಆಕರ್ಷಣೆ ಆಗಿರೋದ್ರಿಂದ ದಾಳಿಯನ್ನ ಮಾಡ್ತಾ ಇದ್ರು. ಆದ್ರೆ ಯಾವ ವಿಷಯಕ್ಕೆ ಆಕರ್ಷಣೆ ಆಗ್ಯದ? ಭಾರತದಲ್ಲಿ ಸಾಕಷ್ಟು ಸಂಪತ್ತಿತ್ತು ಅಂತ ಹೇಳ್ತಾ ಇದೀವಿ. ಸಾಕಷ್ಟು ಸಂಪತ್ತಿತ್ತು ಅಂತ ಹೇಳ್ತಾ ಇದೀವಿ. ಸೊ ಇನ್ ದ ವಿಜಯನಗರ ಎಂಪೈರ್. ಸೊ ಇನ್ ದ ವಿಜಯನಗರ empire, when ruled the Vijayanagara empire, so that Indians sailed the gold and silver and many costly items in the sale in the public. ಸೊ ಪಬ್ಲಿಕ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಮಾರಾಟವನ್ನ ಮಾಡ್ತಾ ಇರೋದನ್ನ ನಾವು ಅಲ್ಲಿ ಕಾಣ್ತಾ ಇದೀವಿ. ಅಷ್ಟು ಒಂದು ಶ್ರೀಮಂತವಾದಂತ ರಾಷ್ಟ್ರ ಭಾರತವಾಗಿತ್ತು. ಯಾವಾಗ್ರಿ? ವಿಜಯನಗರ ಸಾಮ್ರಾಜ್ಯದವರು ಭಾರತವನ್ನ ಆಳ್ಬೇಕಾದಾಗ ಚಿನ್ನ, ಮುತ್ತು, ರತ್ನ, ಹವಳಗಳನ್ನ ಪಬ್ಲಿಕ್ ಅಲ್ಲೇ ಇಟ್ಕೊಂಡು ಮಾರಾಟವನ್ನ ಮಾಡ್ತಾ ಇರೋದನ್ನ ಕಾಣ್ತಾ ಇದೀವಿ. ಅದರ ಅರ್ಥ ಏನ್ರಿ? ಇಂಡಿಯಾ ಹ್ಯಾಸ್ ಹೂಸ್ ವೆಲ್ತ್, ಸಾಕಷ್ಟು ಸಂಪತ್ತನ್ನ ಒಳಗೊಂಡದ. ಅಂಡ್ ಇಂಡಿಯಾ ಲ್ಯಾಂಡ್ ವೆರಿ ಅಟ್ರೈಲ್ ಅಂತ ಹೇಳ್ತೀವಿ. ಸೊ ಏನಾಗಿದೆ ಅಂತಂದ್ರೆ ಭಾರತದ ಒಂದು ಏನಿದೆ ಅಂದ್ರೆ ಸೊ ಭಾರತದ ಒಂದು ಭೂಮಿ ಕೂಡ ಏನಾಗಿದೆ, ತುಂಬಾ ಒಂದು ಏನದ ಸಂಪತ್ಭರಿತವಾದಂತ ಒಂದು ರಾಷ್ಟ್ರವಾಗಿದೆ ಅಂತ ಹೇಳಿ. ಬಸವರಾಜ್, ನಿಮ್ ಮೈಕ್ ಬಸವರಾಜ್ ಮೈಕ್ ಮ್ಯೂಟ್ ಮಾಡ್ರಿ. ಸೊ ಏನಾಗ್ತದೆ, ಈ ರೀತಿ ವಿಜಯನಗರ ಕಾಲದಲ್ಲಿ ಭಾರತ ಎಷ್ಟು ಶ್ರೀಮಂತವಾಗಿರುವುದನ್ನ ನಾವು ಇಲ್ಲಿ ಕಾಣ್ಬೋದು. ಯಾಕಂದ್ರೆ ಅದ್ರಂತೆನೆ ಭಾರತದ ಭೂಮಿ ಫಲವತ್ತತೆ ಆಗಿರೋದ್ರಿಂದ ಭಾರತೀಯರು ಏನ್ ಮಾಡ್ತಾರ ಅಂತಂದ್ರೆ ಬೇರೆ ಬೇರೆ ಬೆಳೆಗಳನ್ನು ಕೂಡ ಇಲ್ಲಿ ಬೆಳೀತಾ ಇದಾರ. ಸೊ ಹಾಗಾಗಿ ಭಾರತದ ಭೂಮಿ ಕೂಡ ಏನಾಗೈತ್ರಿ, ಬಹಳ ಫಲವತ್ತತೆಯನ್ನ ಒಳಗೊಂಡದ. ಇದರಿಂದ ಏನದ ಅಂದ್ರೆ ಸಾಕಷ್ಟು ವಿದೇಶಿಗರು ಭಾರತದ ಮೇಲೆ ದಾಳಿಯನ್ನ ಮಾಡ್ತಾ ಇದ್ರು ಅಂತ ಹೇಳ್ತೀವಿ. ಸೊ ಬಿಕಾಸ್ many foreign invaders on India, because India has huge wealth and India's land very fertile. So many invaders attack on India. For example, Greeks, Persians, Afghans and Mongols and so etc. So these are attack on India. So India has natural beauty. So natural beauty, for example, more than hill stations are there in India, and Himalaya and Kashmir Valley and National of Kerala. So and historical monuments are attracting the tourists from all over the world. So many tourists came from all over the world because India have the natural beauty
and India have the great beautiful historical places. So this like India, in the India we have seen different forts and palace, so and different hills stations and Himalaya mountains and national parks of Kerala's and many different historical monuments and historical places. So for example, Taj Mahal and Gol Gumbaz and etc. ಸೊ ಈ ರೀತಿ ಏನಿದೆ ಅಂತಂದ್ರೆ ಇಂಡಿಯಾ ಹ್ಯಾಸ್ ಅ ಡಿಫ್ರೆಂಟ್ ಬ್ಯೂಟಿಫುಲ್ ಹಿಸ್ಟಾರಿಕಲ್ ಪ್ಲೇಸಸ್. ಸೊ ದ್ಯಾಟ್ ರೀಸನ್ ಟೂರಿಸ್ಟ್ಸ್ ಕೇಮ್ ಫ್ರಮ್ ಆಲ್ ಓವರ್ ದ ವರ್ಲ್ಡ್. ಸೊ ದಿಸ್ ವೇ ಇಂಡಿಯಾ ಹ್ಯಾಸ್ ಅ ಕಂಟ್ರಿ ಆಫ್ ಅಟ್ರಾಕ್ಷನ್ ಫಾರ್ ಫಾರಿನರ್ಸ್. ಸೊ ಈ ಕಾರಣಕ್ಕೆ ನಾವು ಏನಂತ ಹೇಳ್ಬೋದು ಅಂತಂದ್ರೆ ಭಾರತ ಒಂದು ಆಕರ್ಷಣೀಯ ಕೇಂದ್ರವಾದಂತ ಒಂದು ರಾಷ್ಟ್ರವಾಗ್ಯದ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಸೊ ಹೀಗೆ ನಾವು ಏನ್ ತೆಗೆದುಕೊಳ್ತಾ ಇದೀವಿ, ಭಾರತ ಯಾವ ರೀತಿ ಆಕರ್ಷಣೀಯ ಕೇಂದ್ರವಾಗ್ಯದ ಅನ್ನೋದನ್ನ ನಾವಿಲ್ಲಿ ತಿಳಿದುಕೊಳ್ತಾ ಇದೀವಿ. ಇದು ಕೂಡ ಏನಿದೆ ಅಂತಂದ್ರೆ ಒಂದು ಏನಿದೆ ಸ್ಪೆಷಲ್ ಫೀಚರ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ. ಇದು ಒಂದು ಭಾರತದ ವಿಶಿಷ್ಟ ಲಕ್ಷಣ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಅರ್ಥ ಆಗ್ತದ ರೀ? ಸೊ ನೆಕ್ಸ್ಟ್ ಬರ್ತಾ ಇರುವಂತ ಪಾಯಿಂಟ್ ಯಾವುದು ಅಂತಂದ್ರೆ ಯುನಿಟಿ ಇನ್ ಡೈವರ್ಸಿಟಿ. ಸೊ ಇಲ್ಲಿ ಏನಿದೆ ಅಂತಂದ್ರೆ ಹಿಯರ್ 2 ಪಾಯಿಂಟ್ಸ್ ಆರ್ ದೇರ್, ಯುನಿಟಿ ಅಂಡ್ ಡೈವರ್ಸಿಟಿ. First we proved and then I will explain about diversity. Okay, first ನಾವು ಏನ್ ಪ್ರೂವ್ ಮಾಡೋಣ ಅಂದ್ರೆ ಯುನಿಟಿ ಎದ್ರಲ್ಲಿ ಇದೀವಿ ಅಂತ ಅಂದ್ರೆ ಏಕತೆ, ನಂತರ ವಿವಿಧತೆ. ಅಲ್ಲಿ ಏಕತೆ ಅಂದ್ರೆ ಇಲ್ಲಿ ನಾವೇನ್ ತೆಗೆದುಕೊಳ್ತೀವಿ, ವಿವಿಧತೆಯಲ್ಲಿ ಏಕತೆ ಅಂತ ತೆಗೆದುಕೊಳ್ತಾ ಇದೀವಿ. ಹಾಗಾದ್ರೆ ಏನು ವಿವಿಧತೆಯಲ್ಲಿ ಏಕತೆ ಇದೆ ಅನ್ನೋದನ್ನ ನಾವಿಲ್ಲಿ ತೆಗೆದುಕೊಳ್ಬಹುದು. ಸೊ ನೋಡ್ರಿ, ಭಾರತ ಎಷ್ಟು ಶ್ರೇಷ್ಠವಾದಂತ ರಾಷ್ಟ್ರ ಇದೆ ಅಂತಂತಂದ್ರೆ ನಮ್ಮ ರಾಷ್ಟ್ರದಲ್ಲಿ ಹಲವಾರು ಭಾಷೆಗಳಿದಾವ, ಹಲವಾರು ಜಾತಿಗಳಿದಾವ, ಹಲವಾರು ರೀತಿಯಾದಂತಹ ಒಂದೇನಿದೆ ಆಚರಣೆಗಳಿದೆ, ಆಮೇಲೆ ಬೇರೆ ಬೇರೆ ರೀತಿಯ ಭೌಗೋಳಿಕವಾದಂತಹ ಲಕ್ಷಣಗಳನ್ನು ಕಾಣ್ತೀವಿ. ಆದ್ರೂ ನಾವೆಲ್ಲರೂ ಭಾರತೀಯರು ಅಂತ ಹೇಳ್ತಾ ಇದೀವಿ. ಇದು ಯುನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ತಾ ಇದೀವಿ. ಸೊ ಇಂಡಿಯಾ ಹ್ಯಾಸ್ ಯುನಿಟಿ ಇನ್ ಡೈವರ್ಸಿಟಿ ಬಿಕಾಸ್ ವಿ ಹ್ಯಾವ್ ಮೋರ್ ದೆನ್ 1600 ಲ್ಯಾಂಗ್ವೇಜಸ್. more than 1600 languages we have seen in India. ಸೊ ಇಲ್ಲಿ ಭಾರತದಲ್ಲಿ ಏನಿದೆ ಅಂದ್ರೆ ಹಲವಾರು ರೀತಿಯಾದಂತ ಜನಾಂಗಗಳು ವಾಸ ಮಾಡ್ತಾ ಇದಾವ. ಅವರು ತಮ್ಮದೇ ಆದಂತಹ ಭಾಷೆಗಳನ್ನ ಏನ್ ಮಾಡ್ತಾರ ಅಂತಂದ್ರೆ ಅಲ್ಲಿ ಬಳಸ್ತಾ ಇದಾರ. ಸೊ ಇನ್ ಇಂಡಿಯಾ ಡಿಫ್ರೆಂಟ್ ಟೈಪ್ಸ್ ರೇಸ್ ಪೀಪಲ್ lived in India. Those people used different languages. Totally we have more than 1600 languages. 1600ಕ್ಕಿಂತ ಹೆಚ್ಚು ಭಾಷೆಗಳನ್ನ ನಾವಲ್ಲಿ ಬಳಸ್ತಾ ಇದ್ದೀವಿ. ಅಂಡ್ ಡಿಫ್ರೆಂಟ್ ಕಾಸ್ಟ್ ಆಲ್ಸೋ ದೇರ್ ಇನ್ ಇಂಡಿಯಾ. ಮಿನಿಮಮ್ more than 1000 different castes of there in India, and more than 9 important religion in one country, country India. ಸೊ ಅದು ಯಾವುದು ಅಂದ್ರೆ ಭಾರತ ಅಂತ ಹೇಳ್ತೀವಿ. ಪ್ರಮುಖವಾಗಿ ಮಹತ್ವವಾಗಿರುವಂತ 9 ಏನಿದೆ ಅಂತಂದ್ರೆ ಒಂದು ಧರ್ಮಗಳನ್ನ ನಾವು ಕಾಣ್ಬೋದು. ದಿಸ್ ಲೈಕ್ ಹಿಂದೂ, ಜೈನಿಸಮ್, ಬೌದ್ಧಿಸಮ್, ಇಸ್ಲಾಂ, ಕ್ರಿಸ್ಟಿಯನ್, ಫಾರ್ಸಿ. So these are main important. So these all religion peoples lived in India. So ಇಲ್ಲಿ ಕೂಡ ಏನಿದೆ ಅಂತಂದ್ರೆ ಯುನಿಟಿ ಇನ್ ಡೈವರ್ಸಿಟಿ. ಸೊ ಇಲ್ಲಿಂದ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಲಿಜನ್ ಪೀಪಲ್ ಆಲ್ಸೋ ಲಿವ್ಡ್ ಇನ್ ಇಂಡಿಯಾ. ಬೇರೆ ಬೇರೆ ಧರ್ಮದ ಒಂದು ಜನತೆ ಕೂಡ ಭಾರತದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಭಾಷೆ ಆಯ್ತು, ಜಾತಿ ಆಯ್ತು, ಧರ್ಮ ಆಯ್ತು, ಜೊತೆಗೆ ಭಾರತ ಭೌಗೋಳಿಕವಾಗಿ ಬೇರೆ ಬೇರೆ ಏನಾಗ್ಯದ ಅಂತ ಲಕ್ಷಣಗಳನ್ನ ಒಳಗೊಂಡದ. ಇಂಡಿಯಾ ಹ್ಯಾಸ್ ಅ ಜಿಯೋಗ್ರಾಫಿಕಲ್ ಡೈವರ್ಸಿಟಿ. ಸೊ ದೀಸ್ ಆರ್ ಇಟ್ಸ್ ಸೆಲ್ಫ್ ಡೈವರ್ಸಿಟಿ, ಬಟ್ ವಿ ಆರ್ ಲಿವಿಂಗ್ ಇನ್ ಒನ್ ಕಂಟ್ರಿ, ದಟ್ ಈಸ್ ಯುನಿಟಿ. ಇಷ್ಟೆಲ್ಲ ಡಿಫ್ರೆನ್ಸ್ ಅಲ್ಲಿ ನಾವೆಲ್ಲರೂ ಕೂಡ ಏನ್ ಮಾಡ್ತಾ ಇದೀವಿ, ಒಂದು ಅಂತ ಬದುಕ್ತಾ ಇದೀವಿ. ಸೊ ಅದು ನಮ್ದು ಯುನಿಟಿ ಅಂತ ಹೇಳ್ತಾ ಇದೀವಿ. ಸೊ ನೋಡ್ರಿ, ಇಂಡಿಯಾ ಹ್ಯಾಸ್ ಅ ಜಿಯೋಗ್ರಫಿಕಲ್ ಡೈವರ್ಸಿಟಿ because one side we have seen snowy mountains or Himalaya mountains, and one side we have seen desert and plains, and some side we have seen oceans and rivers, and one side and in one part of the India, so we have seen a forest. So this like India have the different types of geographical features. So India has geographical diversity also. So these are itself diversity. ಭಾರತ ಇದೇನಂದ್ರೆ ತನ್ನದೇ ಆದಂತ ವಿವಿಧತೆಯನ್ನ ಒಳಗೊಂಡದ. ನಾನು ಇಲ್ಲಿ ತನಕ ಹೇಳಿದ್ದೇನು ವಿವಿಧತೆ. ಇದ್ರಲ್ಲಿ ನಾವೇನು ಅಂದ್ರೆ ಬಟ್
ವಿ ಆರ್ ಲಿವಿಂಗ್ ಇನ್ ದ ಒನ್ ಕಂಟ್ರಿ ದಟ್ ಈಸ್ ಅವರ್ ಯುನಿಟಿ. ಸೊ ನಾವು ಒಂದೇ ಒಂದು ಕಂಟ್ರಿಯಲ್ಲಿ ನಾವು ಬದುಕ್ತಾ ಇದೀವಿ, ಅದು ಒಂದು ನಮ್ದೇ ಆದಂತ ಏಕತೆ. ಒಂದು ಎಕ್ಸಾಂಪಲ್ ಕೊಡ್ರಿ, ಇಷ್ಟು ಡಿಫ್ರೆನ್ಸ್ ಅಲ್ಲಿ ಯಾವ ರಾಷ್ಟ್ರದ ಜನತೆ ಬದುಕ್ತಾ ಇದಾರ, ವಾಸ ಮಾಡ್ತಾ ಇದಾರ ಅಂತ. ಯಾವುದೇ ರಾಷ್ಟ್ರದಲ್ಲಿ ಒಂದೇ ಒಂದು ಧರ್ಮ ಆದ ಅಲ್ಲಿ ಏನಾಗ್ತದ ಅಂತ ನಾವು ತೆಗೆದುಕೊಳ್ತಾ ಇದೀವಿ. ಸೊ ನಿಮಗೆ ಗೊತ್ತಿರುವ ಹಾಗೆ ಪ್ರಾಚೀನ ಕಾಲದಲ್ಲಿ ಯಹೂದಿಗಳು ರಾಷ್ಟ್ರನೇ ಸಿಕ್ತಿಲ್ಲ. ಸೊ ಏನ್ ಮಾಡ್ತಾರೆ, ಯಹೂದಿಗಳು ಏನ್ ಮಾಡ್ತಾ ಇದಾರೆ, ವಾಪಸ್ ತಮ್ಮ ರಾಷ್ಟ್ರವನ್ನ ಕಳ್ಕೊಂಡು ಹೊರಗಡೆ ಬಂದಾಗ ಸೊ ಅಲ್ಲಿ ಅಮೆರಿಕನ್ಸ್ ಯಹೂದಿಗಳಿಗೆ ಸಹಾಯ ಮಾಡಿ ಇಸ್ರೇಲ್ ಅನ್ನುವಂತ ಒಂದು ರಾಷ್ಟ್ರವನ್ನ ನಿರ್ಮಾಣ ಮಾಡಿಕೊಟ್ರು. ಫಸ್ಟ್ ಇಯರ್ ಸಿಲೆಬಸ್ ಅಲ್ಲಿ ಓದಿದ್ದೀರಿ. ಸೊ ಅಲ್ಲೇನಿದೆ ಅಂತಂದ್ರ ಇಂಡಿಯನ್ಸ್ ಏನ್ ಮಾಡ್ತಾ ಇದಾರೆ ಅಂದ್ರೆ, ಇಂಗ್ಲೆಂಡ್ದವ್ರು ಏನ್ ಮಾಡ್ತಾರೆ ಅಂದ್ರೆ ಯಹೂದಿಗಳನ್ನ ಹೊರಗೆ ಹಾಕ್ತಾ ಇದಾರ. ಸೊ ಅವಾಗ ಏನದಂದ್ರೆ ಇಸ್ರೇಲ್ದವರು ಅಮೆರಿಕದ ಆಶ್ರಯವನ್ನ ಪಡ್ಕೊಂಡು ಇಸ್ರೇಲ್ ರಾಷ್ಟ್ರದಲ್ಲಿ ಯಹೂದಿಗಳು ವಾಸ ಮಾಡ್ತಾ ಇರೋದನ್ನ ಕಾಣ್ತೀವಿ. ಒಂದು ರಾಷ್ಟ್ರದಲ್ಲಿ ಬೇರೆ ಧರ್ಮದವರು ವಾಸ ಮಾಡ್ತಾ ಇದ್ರೆ ಆ ರಾಷ್ಟ್ರದವರ ಆ ಧರ್ಮದವರನ್ನ ಹೊರಗೆ ಹಾಕೋದನ್ನ ಕಾಣ್ತೀವಿ. ಬಟ್ ಭಾರತೀಯರು ಆ ರೀತಿ ಏನ್ ಮಾಡೋದಿಲ್ಲ, ನಾವು ಯಾವುದೇ ಧರ್ಮದವರನ್ನ ಹೊರಗೆ ಹಾಕೋದಿಲ್ಲ. ಅದು ನಮ್ದು ಗ್ರೇಟ್ನೆಸ್ ಅಂತ. ಇದು ನಮ್ದು ಏನಿದೆ ಅಂದ್ರೆ ಯುನಿಟಿ ಅಂತ ಹೇಳ್ತಾ ಇದೀವಿ. ಸೊ ಹೀಗೆ ಇಂಡಿಯನ್ಸ್ ಹ್ಯಾವ್ ಡಿಫ್ರೆಂಟ್ ಡೈವರ್ಸಿಟಿ, ಬಟ್ ಇಂಡಿಯನ್ಸ್ ಆರ್ ಲಿವ್ಡ್ ಇನ್ ಒನ್ ಕಂಟ್ರಿ, ಸೊ ದಟ್ ಈಸ್ ಇಂಡಿಯನ್ಸ್ ಯುನಿಟಿ. ಅದು ಏನಿದೆ ಅಂದ್ರೆ ಭಾರತೀಯರ ಒಂದೇನಿದೆ ಏಕತೆ ಅಂತ ಹೇಳ್ತಾ ಇದೀವಿ. ಸೊ ನೋಡ್ರಿ, ಫಾರ್ ಎಕ್ಸಾಂಪಲ್ our culture is different, our thoughts are different, our religions are different, so our caste is different, but we are Indians. So anybody ask me who are you, that time you replied immediately, we are Indian, I am a Indian. So this is our greatness, or this is our unity. ಇದು ನಮ್ದೇನಿದೆ ಅಂದ್ರೆ ಯುನಿಟಿ ಅಂತ ಹೇಳ್ತಾ ಇದೀವಿ. ಸೊ ಯುನಿಟಿ ಆ್ಯಂಡ್ ಡೈವರ್ಸಿಟಿ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಆಫ್ ಇಂಡಿಯನ್ ಹಿಸ್ಟ್ರಿ ಆರ್ ಇಂಡಿಯಾ. ಸೊ ಇದು ನಮ್ದು ಶ್ರೇಷ್ಠವಾದಂಥ ಒಂದು ಏನದ ಅಂತಂದ್ರೆ ಕೊಡುಗೆ ಅಂತ ನಾವು ಹೇಳ್ತಾ ಇದೀವಿ. ಎಷ್ಟು ಅದ್ಭುತವಾದಂಥ ಒಂದು ಬದುಕು ಭಾರತೀಯದಿದೆ ನೋಡಿ. ಇಟ್ ಈಸ್ ದ ಇಂಡಿಯನ್ಸ್ ಲೈಫ್ ಈಸ್ ವೆರಿ ವಂಡರ್ಫುಲ್ ಆ್ಯಂಡ್ ಬ್ಯೂಟಿಫುಲ್ ಬಿಕಾಸ್ ಇಂಡಿಯನ್ಸ್ ಲಿವ್ಡ್ ಡಿಫ್ರೆನ್ಸ್ ಬಿಟ್ವೀನ್ ದ ಡಿಫ್ರೆಂಟ್ ಸಿಟಿ ಆ್ಯಂಡ್ ಲಿವ್ಡ್ ಇನ್ ವಿತ್ ಯುನಿಟಿ. ಸೊ ಭಾರತೀಯರು ಅನೇಕ ವಿವಿಧತೆಯಲ್ಲಿ ಏನ್ ಮಾಡ್ತಾ ಇದಾರ ಅಂತಂದ್ರೆ ಅವ್ರು ಏನ್ ಮಾಡ್ತಾ ಇದಾರ, ಯುನಿಟಿ ಜೊಂದಿಗೆ ಬದುಕ್ತಾ ಇದಾರ ಅಂತ ಹೇಳ್ತೀವಿ. ನೋಡಿ, ನೀವು ಮನೆ ಪಕ್ಕದಲ್ಲೇ ಏನಿದೆ ಅಂತಂದ್ರೆ ಬೇರೆ ಧರ್ಮದವರು ಯಾವುದೇ ಹಬ್ಬವನ್ನ ಆಚರಣೆ ಮಾಡ್ತಿದ್ರ ನೀವು ಅಲ್ಲಿ ಏನ್ ಮಾಡ್ತಾ ಇದ್ರಿ, ಭಾಗವಹಿಸ್ತೀರಿ. ಫಾರ್ ಎಕ್ಸಾಂಪಲ್, beside your home Islamians people lived, so that time Islamians celebrated their festival, that time you also involved their festival. So this is the ಇಂಡಿಯನ್ ಯುನಿಟಿ. ಸೊ ಇದು ಕೂಡ ನಮ್ಮ ಭಾರತೀಯರ ಏಕತೆ ಅಂತ ಕೂಡ ನಾವಲ್ಲಿ ಹೇಳ್ಬೋದು. ಹೀಗೆ ಕೊನೆಯ ಪಾಯಿಂಟ್ ಏನು ಅಂದ್ರೆ ಯುನಿಟಿ ಇನ್ ಡೈವರ್ಸಿಟಿ ಆಲ್ಸೋ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಆಫ್ ಇಂಡಿಯನ್ ಹಿಸ್ಟ್ರಿ. ಇದು ಭಾರತದ ಒಂದು ಶ್ರೇಷ್ಠವಾದಂತ ಒಂದು ಏನಿದೆ ಅಂತಂದ್ರೆ ಕೊಡುಗೆ ಅಂತ ಕೂಡ ನಾವಿಲ್ಲಿ ಏನ್ ಮಾಡ್ಬೋದ್ರಿ, ತೆಗೆದುಕೊಳ್ಬಹುದು. ಸೊ ಹೀಗೆ ಭಾರತ ಏನಾಗ್ತದ ಅಂತಂದ್ರೆ ಹಲವಾರು ವಿವಿಧತೆಯಲ್ಲಿ ಏಕತೆಯಲ್ಲಿ ಕಾಣ್ತಾ ಇದೀವಿ. ಸೊ ಹೀಗೆ ಭಾರತ ಅದ್ಭುತವಾದಂತಹ ಕೆಲವು ಲಕ್ಷಣಗಳನ್ನ ಒಳಗೊಂಡಿರುವುದನ್ನ ನಾವು ಹೇಳ್ತಾ ಇದೀವಿ. ಟೋಟಲ್ ಏನಾಗಿದೆ ಅಂತಂದ್ರೆ ಪ್ರಮುಖವಾಗಿ 7 ವಿಶಿಷ್ಟ ಲಕ್ಷಣಗಳನ್ನ ಒಳಗೊಂಡದ. ಸೊ ಅವು ಅಂದ್ರೆ ಒಂದು ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ, ಇನ್ನೊಂದು ಸ್ತರಬದ್ಧ ವಿಕಾಸ, ವಿದೇಶಿಯ ದಾಳಿಗಳು, ಪ್ರಬಲ ಮತ್ತು ಸಹಿಷ್ಣುತಾ ಭಾವದ ಹಿಂದೂ ಧರ್ಮ, ಜಗತ್ತಿನ ಕೊಡುಗೆಗಳು, ವಿದೇಶಿ ಆಕರ್ಷಣೆಯ ಕೇಂದ್ರವಾಗಿ ಭಾರತ, ವಿವಿಧತೆಯಲ್ಲಿ ಏಕತೆ. ಇಷ್ಟು ಪಾಯಿಂಟ್ಸ್ಗಳು ಏನದ ಅಂದ್ರ ಭಾರತದ ವಿಶಿಷ್ಟ ಲಕ್ಷಣಗಳು ಅಂತ ತೆಗೆದುಕೊಳ್ತಾ ಇದೀವಿ. ಟೋಟಲಿ ಇಂಡಿಯನ್ ಹಿಸ್ಟ್ರಿ ಹ್ಯಾವ್ ದ 7 ಸ್ಪೆಷಲ್ ಫೀಚರ್ಸ್. ಸೊ ದಿಸ್ ಲೈಕ್ continuity of civilization and evaluation in passage and next one ಬರ್ತಾ ಇರೋದು ಯಾವ್ದ್ರಿ? ಸೊ ನೆಕ್ಸ್ಟ್ ಫಾರಿನ್ ಇನ್ವೆನ್ಷನ್ಸ್ ಅಂಡ್ ಡಾಮಿನೆಂಟ್ ಅಂಡ್ tolerant Hindu path and contribution to the world, and then India has a country of attraction for foreigners, and finally last one unity in diversity. So these are the great features of Indian history. ಇವೆಲ್ಲೂ ಕೂಡ ಭಾರತದ ವಿಶಿಷ್ಟ ಲಕ್ಷಣಗಳು ಅಂತ ಇದಾವ. ಇದ್ರ ಮೇಲೆ ನಿಮಗೆ ಎಕ್ಸಾಮ್ ಅಲ್ಲಿ ಏನಾಗ್ತದ 5 ಮಾರ್ಕ್ಸ್ ಕ್ವಶನ್ ಬರ್ತಾ ಇದೆ. ಸೊ in your examination may ask in your examination this for 5 marks. You write these all points in your examination. ಪರೀಕ್ಷೆಯಲ್ಲಿ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಅಲ್ಲಿ ಏನ್ ಮಾಡ್ಬೇಕಾಗತ್ತರಿ, ಬರೀಬೇಕಾಗ್ತದ. ಇದ್ರಲ್ಲಿ ಯಾವ್ದಾದ್ರು ಫಂಡ್ಸ್ ಏನಿದೆ ಅಂತಂದ್ರೆ ಡೌಟ್ಸ್ ಇದ್ರೆ ಕೇಳ್ಬೋದು. ಟೋಟಲ್ ಎಷ್ಟು 7 ಪಾಯಿಂಟ್ಸ್ ಇದೆ. ಪಾಯಿಂಟ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು.
If you have any doubts, Samar, ಮ್ಯಾಮ್ ಏನಾದರೂ ಡೌಟ್ ಇದಪ್ಪಿ? ಏನು ಹೇಳ್ರಿ? ಟೋಟಲ್ ಆಗಿ ಎಷ್ಟು ಫೀಚರ್ಸ್ ಟೋಟಲ್ ಇದೆ, ಆಗಿ ಎಷ್ಟು ಎಷ್ಟು ಫೀಚರ್ಸ್ ಇದೆ, ಲಕ್ಷಣಗಳಿದಾವ? ಎಷ್ಟು ಲಕ್ಷಣಗಳಿದಾವ? ಎಷ್ಟು ಲಕ್ಷಣ ಇದಾವ? ಎಷ್ಟು ಲಕ್ಷಣಗಳು ಬರ್ತಾ ಇದಾವ್ರಿ? 7 7 ಇದಾವ್ರಿ. ಸೊ 7 ಲಕ್ಷಣಗಳನ್ನ ನಾವೇನ್ ಮಾಡ್ತಾ ಇದೀವಿ ಅಲ್ಲಿ ಕಾಣ್ತಾ ಇದೀವಿ. ಸೊ ಈ 7 ಲಕ್ಷಣಗಳನ್ನ ನೀವೇನ್ ಮಾಡ್ಬೇಕು ಅಲ್ಲಿ ಬರಿಬೇಕಾಗತ್ತ. ನೆಕ್ಸ್ಟ್ ಲಾಸ್ಟ್ ಒನ್ ಪಾಯಿಂಟ್ ಯಾವುದು? ವಿವಿಧತೆಯಲ್ಲಿ ಏಕತೆ. ವಿವಿಧತೆಯಲ್ಲಿ ಏಕತೆ. ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನ್ ಬರ್ತದೆ ಅಂದ್ರೆ ವಿವಿಧತೆಯಲ್ಲಿ ಏಕತೆಯನ್ನ ವಿವರಿಸಿ. ಭಾರತೀಯದು ಏನಿದೆ ವಿವಿಧತೆಯಲ್ಲಿ ಏಕತೆಯಾಗಿದೆ, ಇದನ್ನು ವಿವರಿಸಿ ಅಂತ ಮತ್ತೆ ಒಂದು ಕ್ವಶನ್ ಅರೈಸ್ ಆಗ್ತದೆ. ಕಾಮನ್ ಆಗಿ ಹೇಳಿದೆ. So India has a unity in diversity because we have more than 1,600 language and more than 1,000 of caste, different castes and more than main 9 important religions. So Indians lived in the many differences with ಯೂನಿಟಿ ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಟೋಟಲ್ ಆಗಿ ಏನಿದೆ ಅಂತಂದ್ರೆ ವಿವಿಧತೆಯಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಭಾರತೀಯರು ವಿವಿಧತೆಯನ್ನ ಪಡ್ಕೊಂಡಿದ್ದಾರೆ, ನಂತರ ಏಕತೆ ಹೇಗಿದೆ ಅನ್ನೋದನ್ನ ಮತ್ತೆ ನಿಮ್ಗೆ ನೆರೆ ಬರ್ತದೆ ರೀ. ಸೊ ಯೂನಿಟಿ ಅಂಡ್ ಡೈವರ್ಸಿಟಿ ಅನ್ನುವಂಥ ಪಾಯಿಂಟ್ ಅನ್ನೇ ಮತ್ತೆ ನಾವು ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೇಕಾಗ್ತದೆ. ಸೊ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಯಾವ್ಯಾವದ್ರಲ್ಲಿ ಯೂನಿಟಿ ಇದೆ, ಯಾವ್ಯಾವ್ದ್ರಲ್ಲಿ ಡೈವರ್ಸಿಟಿ ಇದೆ, ಯಾವ್ಯಾವ್ದ್ರಲ್ಲಿ ಏಕತೆ ಇದೆ, ಯಾವ್ದ್ರಲ್ಲಿ ವಿವಿಧತೆ ಇದೆ ಅನ್ನುವಂಥ ಪಾಯಿಂಟ್ಸ್ಗಳನ್ನ ನಾವು ಏನ್ ಮಾಡ್ಬೋದು ಅಂದ್ರೆ ಕ್ಲಿಯರ್ ಆಗಿ ನಾವು ಏನ್ ಮಾಡ್ಬೋದು ಅಲ್ಲಿ ಅರ್ಥಿಸ್ಕೊಳ್ಬೋದು. ಏನೋ ಕಾಮನ್ ಆಗಿ ಹೇಳಿದೆ. ಸೊ ಏನಿದೆ ಅಂತ ನಾವು ಹೆಚ್ಚು ವಿವಿಧ ಬೇರೆ ಬೇರೆ ಭಾಷೆಗಳನ್ನ, ಬೇರೆ ಬೇರೆ ಜಾತಿ, ಬೇರೆ ಬೇರೆ ಧರ್ಮದಲ್ಲಿ ಬದುಕ್ತಾ ಇದ್ದೀವಿ. ಆಮೇಲೆ ಭಾರತ ಏನಿದೆ ಅಂದ್ರೆ ನೈಸರ್ಗಿಕವಾದಂತ ವಿವಿಧತೆಯನ್ನು ಕೂಡ ಒಳಗೊಂಡದ. ಹೀಗೆ ನಾವ್ ಏನ್ ಮಾಡಿದ್ವಿ ಅಂದ್ರೆ ಜನರಲ್ ಆಗಿ ನಾವು ಅದ್ರ ಪಾಯಿಂಟ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಿದೀನಿ. ಅದು ಎಕ್ಸಾಮ್ ಅಲ್ಲಿ ಹಾಗೆ ಬರೀರಿ, ರೈಟ್ ಆಗುತ್ತೆ. ಬಟ್ ಅದನ್ನ ನಾವು ವಿತ್ ಫ್ಲೂ ಕೆಲವೊಂದಷ್ಟು ಪಾಯಿಂಟ್ಸ್ ಗಳನ್ನ ಕೊಟ್ಕೊಂಡು ನಾವು ಪ್ರೂವ್ ಮಾಡ್ಬೋದು. ಅದ್ರ ಮೇಲೂ ಕೂಡ ನೀವು 5 ಮಾರ್ಕ್ಸ್ ಅನ್ನೇ ಬರ್ತದ. ಹಾಗಾದ್ರೆ ಅದೇನಿದೆ ಅನ್ನೋದನ್ನ ನಾವ್ ಏನ್ ಮಾಡ್ಬೋದ್ರಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡ್ಬೋದು ಡಿಸ್ಕಸ್ ಮಾಡ್ಬೋದು. ಸೊ ಅಂಡ್ unity and diversity, so these point also have the 5 marks. So then in next class we will explain about unity and diversity in deeply. So deep ಆಗಿ ನಾವು ಏನ್ ಮಾಡೋಣ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೋದು. ಬಟ್ ಇವತ್ತಿನ ಕ್ಲಾಸ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರ ಕೇಳಿ. ಏನ ಸಿಂಪಲ್ ಆಗಿ ಮೇನ್ ಪಾಯಿಂಟ್ಸ್ ಮಾಡ್ಕೊಳ್ರಿ. ಸೊ ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ ಅಂದ್ರೆ ನಾ ಏನ್ ಬರಿಬೇಕು ಅಂತಂದ್ರೆ, ಸೊ ಭಾರತದ ಇತಿಹಾಸ ಆರಂಭಿಕ ಇತಿಹಾಸಗಳಲ್ಲಿ ಒಂದಾಗಿದೆ. ಚೀನಾದಾಗೆ 4,000 ಇತಿಹಾಸಗಳನ್ನದು ಒಳಗೊಂಡದ. ಈಗ ಮೇನ್ ಪಾಯಿಂಟ್ಸ್ ಬರ್ಬೇಕ್ರಿ ಅಲ್ಲಿ. ಸೊ ಹಾಗಾದ್ರೆ ನೋಡ್ರಿ, ಕಂಟಿನ್ಯೂಟಿ ಅಂಡ್ ಸಿವಿಲೈಸೇಷನ್ ಅಂಡ್ ಕಲ್ಚರ್ ಅಂತ ನಾವು ತೆಗೆದುಕೊಂಡಾಗ ಇಂಡಿಯಾ ಹ್ಯಾಸ್ ಒನ್ ಆಫ್ ದ ಅರ್ಲಿಯಸ್ಟ್ ಹಿಸ್ಟ್ರಿ ಇನ್ ದ ವರ್ಲ್ಡ್. ಸೊ ಇಟ್ ಹ್ಯಾಸ್ 4,000 years ಆಫ್ ಕಂಟಿನ್ಯೂಯಸ್ ಹಿಸ್ಟ್ರಿ. So there will be no stop and continuously of civilization and culture like China. So China also have the earliest history. The China also have the 4,000 past history. So the same thing India also has 4,000 years of continuous history. There will be no stop. And ಈ ರೀತಿ ಮೇನ್ ಪಾಯಿಂಟ್ಸ್ ಏನ್ ಬರ್ತದಲ್ಲ ಅದನ್ನ ನೀವು ಕರೆಕ್ಟ್ ಆಗಿ ನೋಟ್ ಮಾಡ್ಕೊಂಡು ಏನ್ ಮಾಡಿದೆ ಅಂತಂದ್ರೆ ಬರಿತಾ ಹೋಗ್ರಿ. ಪಾಯಿಂಟ್ಸ್ ಮಾಡ್ಕೊಂಡು ನೋಟ್ಸ್ ಬರೀರಿ, ಅಲ್ಲಿ ನಿಮ್ಗೆ ಕ್ಲಿಯರ್ ಆಗುತ್ತೆ. ಇನ್ನು ಇನ್ನೊಂದು ಪಾಯಿಂಟ್ಸು ನಾನು ನಿಮ್ಗೆ ಇವತ್ತು ಮಧ್ಯಾಹ್ನ ಏನ್ ಮಾಡ್ತೀನಿ ಅಂತಂದ್ರೆ ಒಂದು PDF ಸೆಂಡ್ ಮಾಡ್ತೀನಿ. ಅದ್ರಲ್ಲಿ ಏನಿದೆ ಅಂತಂದ್ರೆ ಸೊ ಒಂದು 20% ಪಾಸಿಂಗ್ ಪ್ಯಾಕೇಜ್ ಆಗೋಷ್ಟು ಕ್ವಶನ್ ಆನ್ಸರ್ಸ್ ಇದೆ. ಸೊ ಅವುಗಳನ್ನ 1 ಮಾರ್ಕ್ಸ್ 2 ಮಾರ್ಕ್ಸ್ ಬೇರೆ ಬರಿಬೇಕು. ಲಾಂಗ್ ಕ್ವಶನ್ಸ್ ಒನ್ ಸೈಡ್ ಮಾಡಬೇಕು. ಸೊ ನಿಮ್ ರೆಗ್ಯುಲರ್ ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗೋತಕ ಆ ವರ್ಕ್ ಮನೇಲಿ ಫ್ರೀ ಇರ್ತೀರಿ. ಸೊ ನೋಟ್ ಕಂಪ್ಲೀಟ್ ಮಾಡ್ಕೊಂಡು ಬಂದ್ರೆ ಇಲ್ಲಿ ನಿಮ್ಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನಂಗೆ ಏನಾಗುತ್ತೆ ಹೆಲ್ಪ್ ಆಗುತ್ತೆ. ಓಕೆ, ಅರ್ಥ ಆಗ್ತದ ರೀ? ಇಂಗ್ಲಿಷ್ ಮೀಡಿಯಂ PDF ನಾನು ಸೆಂಡ್ ಮಾಡ್ತಾ ಇದ್ದೀನಿ. ಕನ್ನಡ ಮೀಡಿಯಂ PDF ನೋಟ್ಸ್ ನಮ್ಮ ಕಡೆ ಇದೆ. ಸೊ ಅದೇನ್ ಮಾಡ್ಬೋದು ಅಂತಂದ್ರೆ ನೀವು ಜೆರಾಕ್ಸ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಬರೀಬಹುದು. ಅರ್ಥ ಆಗ್ತದ ರೀ? Okay, so in this class the special features of Indian history, and then in the next class I will discuss about, so we will discuss about unity and diversity. So unity and diversity. Okay, thank you, bye.